ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಃ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಬದುಕಿನಲ್ಲಿ ನಾನು ಕಂಡಂಥ ಭಗವಂತ ಆಗ ಮಾಡಿದಂಥ ಬಹುದೊಡ್ಡ ಸಾಧಕರು, ನಮ್ಮೆಲ್ಲರಿಗೂ ಗುರುಗಳಾಗಿ ನಿಂತವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅವರ ಪಾದ ಕಮಲಗಳಿಗೆ ನಮಸ್ಕಾರ ಸಲ್ಲಿಸಿ ನಾನು ಮಾತನಾಡ್ತೇನೆ. ತಮ್ಮೆಲ್ಲರ ಪಾದಚರಣಗಳಿಗೆ ನನ್ನ ನಮಸ್ಕಾರಗಳು. ಅವರ ಆತ್ಮೀಯರು ಪ್ರೀತಿಯಿಂದ 4 ಮಾತು ಹೆಚ್ಚು ಹೇಳಿದ್ದಾರೆ. ಅದನ್ನು ಬಹಳ ಗಂಭೀರವಾಗಿ ತಗೋಬೇಕಾಗಿಲ್ಲ. ನಾನು ಮೇಷ್ಟ್ರು ಮಾತ್ರ, ಇನ್ನೇನೂ ಅಲ್ಲ. ಮೇಷ್ಟ್ರು ಆಗಿರೋದ್ರಿಂದ ಕಲಿಯೋಕೆ ಅವಕಾಶ ಹೆಚ್ಚಾಗಿರುತ್ತೆ. ನಾವೆಲ್ಲ ಮೇಷ್ಟ್ರು ಒಂದು ಭ್ರಮೆಯಲ್ಲಿರ್ತೀವಿ, ಕಲಿಸ್ತೀವಿ ಮಕ್ಕಳಿಗೆ ಅಂತ. ಅದು ನಿಜವಾಗ್ಲೂ ಮಕ್ಕಳಿಂದ ನಾವು ಕಲ್ತದ್ದು ಹೆಚ್ಚು, ಕಲಿಸಿದ್ದಕ್ಕಿಂತ ಕಲ್ತದ್ದು ಹೆಚ್ಚು. ಹೀಗಾಗಿ ಈಗ 49 ವರ್ಷ ಆಯ್ತು. ಎಷ್ಟು ಪಡ್ಕೊಂಡಿದ್ದೀನಿ ಮಕ್ಕಳಿಂದ ಅಂದ್ರೆ ಹೇಳೋಕೆ ಸಾಧ್ಯ ಇಲ್ಲ ಅಷ್ಟು. ಇವತ್ತಿನ ಅವಕಾಶ ತಾವು ಮಾಡಿಕೊಟ್ಟದ್ದು ನನಗೊಂದು ಧನ್ಯತೆಯನ್ನು ತಂದಿದೆ. ಇಲ್ಲಿ ಆವರಣದೊಳಗೆ ಬಂದಾಗ ನನಗೆ ಆಶ್ಚರ್ಯ ಆದದ್ದು ಅಂದ್ರೆ ಪ್ರೀತಿ ಏನ್ ಕೆಲಸ ಮಾಡಿಸಬಹುದು ಅಂತ. ಒಂದು ಪ್ರೀತಿ ನಮ್ಮ ತರುಣ ಸ್ನೇಹಿತರು ಅದ್ಭುತ ಕೆಲಸ ಮಾಡಿದ್ದಾರೆ. ಈ ಪರ್ಣಕುಟಿಗಳನ್ನ ಕಟ್ಟಿಸಿ ಶ್ರೀಗಳು ಇರ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ, ಇದೆಲ್ಲ ಮಾಡಿದ್ದಕ್ಕೆ ಒಂದೇ ಕಾರಣ ಅಷ್ಟೇನೆ, ಪ್ರೀತಿ, ಮತ್ತೊಂದೇನಿಲ್ಲ. ಆ ಶ್ರದ್ಧೆ, ಆ ಪ್ರೀತಿ ಎಂತ ಅದ್ಭುತ ಕೆಲಸಗಳನ್ನ ಮಾಡಿಸುತ್ತೆ ಅಂತ. ತಾವೆಲ್ಲ ತುಂಬಾ ಜ್ಞಾನಿಗಳಿದ್ದೀರಿ, ಸಾಧಕರಿದ್ದೀರಿ, ಗುರುಗಳಿದ್ದೀರಿ. ನಾನು ಮಾತಾಡೋದು ಬಾಲಭಾಷೆ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ಸಮುದ್ರ ಮುಂದೆ ಒಂದು ಬಕೆಟ್ ನೀರಿಟ್ಟು ಮಾತಾಡ್ದಂಗೆ ಆಗುತ್ತೆ. ಆದ್ರೆ ನಾನು ತಿಳಿದಂತ ಕೆಲವು ತೊದಲು ಮಾತುಗಳನ್ನು ತಮ್ಮ ಹತ್ರ ಹಂಚ್ಕೋಬೇಕು. ಎಷ್ಟೋ ಸಲ ಅನ್ಕೋತೀವಿ ನಾವು ಭೂಮಿಗೆ ಬಂದ ಮೇಲೆ ವಾಪಸ್ ಹೋಗುವಾಗ ಏನ್ ಮಾಡ್ಬೇಕು ಅಂತ. ಯಾವುದೇ ಕೆಲಸ ಮಾಡಿದ್ರು ಕೂಡ ಈ ಕೆಲಸ ಮುಗಿದಾಗ ಏನ್ ಆಗ್ಬೇಕು ಅಂತ ಲೆಕ್ಕ ಹಾಕೊಂಡಿರ್ತೀವಿ. ಈ ಕೆಲಸ ಹೀಗಾಗ್ಬೇಕು, ಇಷ್ಟಾಗ್ಬೇಕು ಅಂತ ತಿಳ್ಕೊಂಡೇ ಕೆಲಸ ಶುರು ಮಾಡ್ತೀವಿ ನಾವು. ಹಾಗೆ ನಾವು ಸಾಮಾನ್ಯವಾಗಿ ಜೀವನಕ್ಕೂ ಒಂದು ಹಾಕೋಬಹುದೇನೋ ಅನಿಸ್ತು. ಎಷ್ಟು ವರ್ಷ ಇರ್ತೀವಿ ಅಂತ ಗೊತ್ತಿಲ್ಲ, ಅದು ಭಗವಂತನ ದಯೆ, ಅದು ಅವನ ಕೃಪೆ, ಅವನ ಭಿಕ್ಷೆ. ಎಷ್ಟು ದಿವಸ ಇರ್ತೀವಿ ಅನ್ನೋದಕ್ಕಿಂತ ಹೋಗುವಾಗ ಏನ್ ಕೊಟ್ಟು ಹೋಗ್ತೀವಿ ಅಂತ. ಬೆಳಗ್ಗೆ ಜಲಾದಿಯವರು ತಮ್ಮ ಶಾಲೆ ಕರ್ಕೊಂಡು ಹೋಗಿದ್ರು. ನನ್ಗೆ ಗೊತ್ತಿರಲಿಲ್ಲ, ಅನಿರೀಕ್ಷಿತವಾಗಿ ಹೋದದ್ದು ನಾನು. ಗೀತಾ ಜ್ಞಾನ ಯಜ್ಞ ಆಗ್ತಾ ಇತ್ತು. ನಾನು ಪಾಠ ಮಾಡೋಕೆ ಬೇರೆ ಬೇರೆ ದೇಶಕ್ಕೆ ಹೋಗ್ತೀನಿ. ಅಲ್ಲಿ ಹೋದಾಗ ಸುಮಾರು 21 ದಿವಸ ಇರ್ತಿದ್ದೆ ಒಂದ್ ಕಡೆಗೆ. ಅವರು ಸಾಯಂಕಾಲ ನಮ್ಮ ಹುಡುಗರೆಲ್ಲ ಗೊತ್ತಿದ್ದಾರೆ ಅಂತ ಸುಮ್ಮನೆ ಭಗವದ್ಗೀತೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅದು ಬೆಳೆದು ಸುಮಾರು 400 ಜನ ಆಗ್ಬಿಟ್ರು ಅಲ್ಲಿ. ಪ್ರತಿ ವರ್ಷ ಹೋಗೋದು 300-400 ಜನ ಅಮೆರಿಕದ ಬೇರೆ ಬೇರೆ ಭಾಗದಿಂದ ಬರ್ತಿದ್ರು ಹುಡುಗರು. ನನಗೆ ಆಶ್ಚರ್ಯ ಅನ್ಸಿದ್ದು ಅಂದ್ರೆ ಅದ್ರೊಳಗೆ ಚೈನಾ ಹುಡುಗರಿದ್ದಾರೆ, ಕೊರಿಯನ್ಸ್ ಇದ್ದಾರೆ, ರಷ್ಯನ್ಸ್ ಇದ್ದಾರೆ, ಜರ್ಮನ್ಸ್ ಇದ್ದಾರೆ, ಅಮೆರಿಕನ್ಸ್ ಇದ್ದಾರೆ, ಇಂಗ್ಲೆಂಡ್ನವರಿದ್ದಾರೆ, ಎಲ್ಲ ಹುಡುಗರಿದ್ದಾರೆ. ಅವ್ರು ಒಂದ್ಸಲ ಕೇಳಿದೆ, ನಾವ್ ಯಾಕೆ ಬರ್ತೀರಿ ನೀವು ಕ್ಲಾಸಿಗೆ ಇಲ್ಲಿ ಅಂತ ಕೇಳಿದೆ. ನಿಮ್ಗೆ ಅರ್ಜುನ ಅಂದ್ರೆ ಯಾರು ಗೊತ್ತಿಲ್ಲ, ಕೃಷ್ಣ ಅಂದ್ರೆ ಯಾರು ಗೊತ್ತಿಲ್ಲ, ಭಗವದ್ಗೀತೆ ಅಂದ್ರೆ ಗೊತ್ತಿಲ್ಲ, ಯಾಕೆ ಬರ್ತೀರಿ ಕ್ಲಾಸಿಗೆ ಅಂತ. ಅಲ್ಲಿ ಹುಡುಗಿ ಹೇಳಿದ್ಲು ನನಗೆ, ಕೊರಿಯನ್ ಹುಡುಗಿ ಹೇಳಿದ್ದು ನನಗೆ ಬಹಳ ಇಷ್ಟ ಆಯ್ತು. ಆಗ ನಮ್ಮ ಭಾರತಕ್ಕೆ ಆಧ್ಯಾತ್ಮಿಕ ಶಕ್ತಿ ಅಂತ ದೊಡ್ಡದು ಅಂತ. ಆ ಕೇಳಿದ್ದು ನನಗೆ ಗೊತ್ತಿಲ್ಲ, ಅರ್ಜುನ ಯಾರು ಗೊತ್ತಿಲ್ಲ, ಕೃಷ್ಣ ಯಾರು ಗೊತ್ತಿಲ್ಲ. ಆ ಯುದ್ಧ ಸಮಯದಲ್ಲಿ ಅವ್ನು ಯಾಕೆ ಹೇಳ್ದ ಭಗವದ್ಗೀತೆ ಅಂತೂ ಗೊತ್ತಿಲ್ಲ. ನೀವು ಹೇಳಿದ್ನ ಕೇಳ್ತಾ ಇದ್ದೀನಿ. ಆದ್ರೆ ಒಂದು ನನಗೆ ಅನಿಸಿದ್ದೇನು ಅಂದ್ರೆ, ಕೃಷ್ಣ ಅರ್ಜುನನಿಗೆ ಏನ್ ಹೇಳಿದ್ನೋ ಅದನ್ನ ನೇರವಾಗಿ ನನಗೆ ಸಂಬಂಧಪಟ್ಟದ್ದು ಅಂತ. ಎಷ್ಟು ಚಂದದ ಮಾತಲ್ವಾ. 21ನೇ ಶತಮಾನದ ದ್ವಂದ್ವಗಳಿಗೆ, ತಾಕಲಾಟಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿದೆ. ಅಂದ್ರೆ ಇಂಥ ಸೃಷ್ಟಿ ಆಗೋದು ಅದ್ಭುತ ಅಲ್ವಾ. ಅದ್ರಲ್ಲಿ ಮೊದಲು ಬರೆದಂತ ಧ್ಯಾನ ಶ್ಲೋಕದಲ್ಲಿ ಬರುವಂತ ಮಧುಸೂದನ ಸರಸ್ವತಿಯವರು ಬರೆದಂತ ಧ್ಯಾನ ಶ್ಲೋಕದಲ್ಲಿ ಅತ್ಯಂತ ಜನಪ್ರಿಯವಾದಂತಹದ್ದೊಂದು, ಜಾಸ್ತಿ ಹೇಳೋದು, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇದು ಸಾಮಾನ್ಯವಾಗಿ ಸಂಸ್ಕೃತ ಬಹಳ ಒಳ್ಳೆ ಭಾಷೆ, ಸುಲಭವಾದ ಭಾಷೆ, ಅರ್ಥ ಆಗ್ಬಿಡುತ್ತೆ. ವಸುದೇವ ಸುತ, ವಸುದೇವನ ಮಗ ಕೃಷ್ಣ. ಕಂಸ ಚಾಣೂರ ಮರ್ದನಂ, ಕಂಸ ಚಾಣೂರನ ಕೊಂದು ಹಾಕಿದ. ದೇವಕಿ ಪರಮಾನಂದಂ, ದೇವಕಿಗೆ ಸಂತೋಷ ಆಯ್ತು. ಕೃಷ್ಣಂ ಒಂದೇ ಜಗದ್ಗುರು, ಆ ಜಗದ್ಗುರು ಆದ ಕೃಷ್ಣ ನಮಸ್ಕಾರ ಮಾಡ್ತೀನಿ ಅಂತ. ನನಗೆ ಯಾವಾಗಲೂ ಕಾಡಿದ್ದು ಅಂದ್ರೆ, ದೊಡ್ಡ ದೊಡ್ಡ ಗ್ರಂಥಗಳು, ಕ್ಲಾಸಿಕ್ಸ್ ಅಂತ ಏನ್ ಕರಿತೀವಿ, ಮಹಾಕಾವ್ಯಗಳು ಅಂತ ಕರಿತೀವಿ, ಅವಕ್ಕೆ ಒಂದೇ ಅರ್ಥ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಅರ್ಥ ಇದ್ರೆ ಅದು ಪ್ರೈಮರಿ ಸ್ಕೂಲ್ ಟೆಕ್ಸ್ಟ್ ಬುಕ್ ಆಗ್ಬೋದಾಗಿತ್ತು. ಎಷ್ಟು ಅರ್ಥಗಳು ಹೆಚ್ಚಿರ್ತದೋ ಅಷ್ಟು ದೊಡ್ಡ ಕಾವ್ಯ ಆಗ್ತದೆ ಅಂತ ಹೇಳ್ತಾರೆ.
ನನಗೆ ಈ ಶ್ಲೋಕ ತುಂಬಾ ಕಾಡಿದ್ದುಂಟು. ಅಮೆರಿಕದಲ್ಲಿ ಹೇಳುವಾಗ ಕೇಳಿದ್ರು ಏನ್ ಅರ್ಥ ಇದಕ್ಕೆ ಅಂತ. ನನಗನ್ಸಿತು, ನನ್ನ ತೀರಾ ಅಲ್ಪ ಮತಿಗೆ ಹೊಳೆದಿದ್ದು ಅಂದ್ರೆ, ಮನುಷ್ಯ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಇದು ಆ ಶ್ಲೋಕ ಬಹಳ ಮುಖ್ಯ ಅನಿಸ್ತು ನನಗೆ, ಮಾರ್ಗದರ್ಶಿ ಆಗಿರೋದು. ವಸುದೇವ ಸುತ್ತ, ವಸುದೇವನ ಮಗ ಕೃಷ್ಣ, ಒಪ್ಕೊಂಡ್ವಿ. ದೇವಕಿ ಪರಮಾನಂದಂ ನನಗೆ 21ನೇ ಶತಮಾನಕ್ಕೆ ಬಹಳ ಪ್ರಸ್ತುತ ಅನಿಸುವಂತಹದ್ದಿದು. ಕೃಷ್ಣ ಪುಣ್ಯವಂತ, ಇಬ್ರು ತಾಯಂದ್ರು ಅವನಿಗೆ. ಹಡದ ತಾಯಿ ಒಬ್ಬಳಾದ್ರೆ ಬೆಳೆಸಿದ ತಾಯಿ ಇನ್ನೊಬ್ಳು. ನಿಜವಾಗ್ಲೂ ಮಗುವಿನ ಜೊತೆಗೆ ಸಂತೋಷ ಪಟ್ಟವಳು ಯಶೋಧೆ. ಅವನ ಜೊತೆಗಿದ್ದವಳು ಬಾಲಲೀಲೆಗಳನ್ನು ನೋಡಿ ಸಂತೋಷ ಪಟ್ಟವಳು ಅವಳು. ಆದ್ರೆ ಶ್ಲೋಕದಲ್ಲಿ ಯಶೋಧ ಪರಮಾನಂದಂ ಅನ್ಲಿಲ್ಲ ಅವರು, ದೇವಕಿ ಪರಮಾನಂದಂ ಅಂದ್ರು. ದೇವಕಿ ಪಾಪ ಮಗನ್ ನೋಡ್ಲೇ ಇಲ್ಲ. ಆಕೆ ಹುಟ್ಟಿದ ತಕ್ಷಣ ವಸುದೇವ ಕರ್ಕೊಂಡು ಹೋದ, ಬೋರ್ಗರಿ ಯಮುನಾ ನದಿ ಆ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದ. ಯಶೋಧೆ ಕಡೆ ಬೆಳೆದ ಮಗ ಕೃಷ್ಣ. ಈ ತಾಯಿ ದೇವಕಿ ಮಗನ್ ನೋಡ್ಲೇ ಇಲ್ಲಲ್ರಿ. ನೋಡಿದ್ ಯಾವಾಗ ಅಂದ್ರೆ ವಾಪಸ್ ಬಂದು 11 ವರ್ಷಕ್ಕೆ ಬಂದು ಕಂಸನ ಕೊಂದ ಮೇಲೆ ಆ ಶರ್ಮನೆ ಬಾಗಿಲು ತೆಗೆದಾಗ್ಲೇ ಮೊದಲೇ ಸಲ ನೋಡಿದ್ದು. ತಾನು ಹೇಳ್ಕೋಬೇಕು, ನಾನು ನಿನ್ ಮಗ ಅಮ್ಮ ಅಂತ ಹೇಳ್ಕೋಬೇಕು. ಆದ್ರೆ ದೇವಕಿ ಪರಮಾನಂದಂ ಅಂತ ಯಾಕಂದ್ರು? ಅಕ್ರೂರ ಹೇಳ್ತಾ ಇದ್ದ, ಅಲ್ಲಿ ಮಗ ಬೆಳಿತಾ ಇದ್ದಾನೆ, ಹೇಗಿದ್ದಾನೆ ಅಂತ ಗುಟ್ಟಾಗಿ ಬಂದು ಹೇಳ್ತಿದ್ದ ಹೇಗಿದ್ದಾನೆ ಅಂತ. ದೂರದಲ್ಲಿದ್ದಂತ ತಾಯಿಗೆ ಮಗನ ಸಾಧನೆ ಹೆಮ್ಮೆ ತಂದಿತ್ತು, ಸಂತೋಷ ತಂದಿತ್ತು ಅಂತ. ನಾನು ಈ ಮಾತಲ್ಲಿ ಎಷ್ಟೋ ಜನ ತರುಣರಿಗೆ ಹೇಳೋದು ಒತ್ತಿ ಒತ್ತಿ ಹೇಳ್ತೀನಿ. ದೇವಕಿ ಪರಮಾನಂದಂ ತಾಯಿಗೆ ಯಾವಾಗಲೂ ಸಂತೋಷ ಕೊಟ್ಟ. ಇವತ್ತು 21ನೇ ಶತಮಾನದಲ್ಲಿ ಬಹಳಷ್ಟು ವೃದ್ಧಾಶ್ರಮಗಳಾಗ್ತಿರುವಾಗ ಈ ಮಾತು ಬಹಳ ಒತ್ತಿ ಹೇಳ್ಬೇಕಾಗತ್ತೆ. ಯಾರು ತಂದೆ ತಾಯಿಗೆ ಸಂತೋಷ ಕೊಡಲ್ವೋ ಅವ್ನು ಒಳ್ಳೆ ಮಗ ಆಗೋಕ್ ಸಾಧ್ಯ ಇಲ್ಲ. ಮೊದಲು ಹೇಳು ತಾಯಿ, ಆಮೇಲೆ ತಂದೆ, 2ನೇ ನಂಬರ್ ನಂದು. ಯಾವಾಗಲೂ ತಾಯಿ ಮೊದಲನೇ ನಂಬರ್. ಜಗತ್ತಲ್ಲಿ ನನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತ ಒಂದೇ ಜೀವ ಅಂದ್ರೆ ತಾಯಿ. ಅದಕ್ಕಿಂತ ದೊಡ್ಡ ಜೀವ ಇರೋಕ್ ಸಾಧ್ಯ ಇಲ್ಲ. ತಾಯಿ ಕಣ್ಣಲ್ಲಿ ನೀರು ಬರೋ ಹಾಗೆ ನಾನು ನಡ್ಕೊಂಡ್ರೆ ನಾನು ಉದ್ಧಾರ ಆಗಲ್ಲ ಅಂತ ಕಲ್ಪನೆ ಬರ್ಬೇಕು ನಮ್ಮ ಮಕ್ಕಳಿಗೆ ಇವತ್ತು. ಯಾಕಂದ್ರೆ ನಿನಗೇನ್ ಗೊತ್ತು ಸುಮ್ನಿರಮ್ಮ ಅಂತ ಹೇಳೋದೇ ಆಯ್ತು. ಆಕೆಗೆ ಇವರಷ್ಟು ಓದಿರ್ಲಿಕ್ಕಿಲ್ಲ, ಆದ್ರೆ ಜೀವನಾನುಭವ ತಕ್ಷಣ ತಿಳಿಸುತ್ತೆ. ಮಗನಿಗೆ ಒಂಚೂರು ನೋವಾದ್ರೆ ತಾಯಿ ಹೃದಯಕ್ಕೆ ಗೊತ್ತಾಗತ್ತೆ. ಎಷ್ಟು ಚಂದ ದೇವಕಿ ಪರಮಾನಂದ ಮಂದಿರ. ತಾಯಿ ತಂದೆ ಸಂತೋಷವಾಗಿಡ್ರಪ್ಪ. ಮೊದಲು ಬದುಕಿದಾಗ ತನ್ನ ಮನೆಗೆ ಒಳ್ಳೆಯವನಾಗಿರ್ಬೇಕು ಮನುಷ್ಯ. ಅಷ್ಟೇ ಅಲ್ಲ, ಕಂಸ ಚಾಣೂರ ಮರ್ದನಂ, ಕಂಸ ಚಾಣೂರನ್ನ ಕೊಂದು ಹಾಕಿದ. ಅಂದ್ರೆ ನಾನು ಬದುಕಿದಾಗ ಮನೆಯವರಿಗೆ ಮಾತ್ರ ಒಳ್ಳೇದಾಗೋದಲ್ಲ, ನಾನು ಬದುಕಿರುವಂತ ಸಮಾಜಕ್ಕೊಂದು ಏನಾದ್ರೂ ಮಾಡ್ಬೇಕಲ್ಲ. ಪೀಡೆಗಳಾಗಿದ್ದಂತ ಕಂಸ ಚಾಣೂರನ್ನ ತೆಗೆದು ಹಾಕಿದವನು. ಅಷ್ಟೇ ಅಲ್ಲ, ಕೃಷ್ಣಂ ಒಂದೇ ಜಗದ್ಗುರುಂ ಅಂದ್ರೆ 3 ಹಂತದಲ್ಲಿ ವ್ಯಕ್ತಿತ್ವ ಬೆಳಿಬೇಕು ಅಂತ ಅನ್ಸುತ್ತೆ ನನಗೆ. ಬದುಕಿದಾಗ ನಾನು ಮನೆಗೆ ಒಳ್ಳೆಯವನಾಗಿರ್ಬೇಕು, ನಾನು ಇರುವಂತ ಸಮಾಜಕ್ಕೊಂದು ಏನಾದ್ರೂ ಕಾಣಿಕೆ ಕೊಡ್ಬೇಕು. ಅಷ್ಟೇ ಅಲ್ಲ, ನಾನು ಹೋದ ಮೇಲೆ ಬರುವಂತ ಸಮಾಜಕ್ಕೂ ಏನಾದ್ರೂ ಒಂದು ಹೆಜ್ಜೆ ಗುರುತು ಮೂಡಿಸಿ ಹೋಗ್ಬೇಕು. ಕೃಷ್ಣ ಕೊಟ್ಟಂತ ಒಂದು ಭಗವದ್ಗೀತೆ ಇವತ್ತಲ್ಲ, ಇನ್ನೂ 10,000 ವರ್ಷ ಕೂಡ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಹಾಗಿರುವಾಗ ನಾವೇನಾದ್ರೂ ಬಿಟ್ಟು ಹೋಗ್ಬೇಕಲ್ಲ, ಕಾಣಿಕೆ ಕೊಟ್ಟು ಹೋಗ್ಬೇಕಲ್ಲ ಅಂತ ಅನ್ಸುತ್ತೆ. ಈ 3 ಹಂತಗಳಲ್ಲಿ ಭಗವದ್ಗೀತೆ ನೋಡೋದು ಬೇರೆ ಬೇರೆ ದಿಕ್ಕಿನಲ್ಲಿ ನೋಡ್ಬಹುದು ಅಂತ ಅನಿಸ್ತು ನನಗೆ. ಕೊಟ್ಟು ಹೋಗೋದು ಅಂದಾಗ ನನಗೆ ಇವತ್ತು ಮಾತಾಡ್ಬೇಕು ಅನ್ಕೊಂಡದ್ದು, ನಾವೇನ್ ಕೊಡ್ಬೋದು ಜಗತ್ತಿಗೆ ಅಂತ. ಕೊಡೋದ್ರಲ್ಲಿರುವಂತ ಸಂತೋಷ ಪಡ್ಕೊಳ್ಳೋದ್ರಲ್ಲಿಲ್ಲ. ಪಡ್ಕೊಂಡ್ರೆ ಸಂತೋಷ ಆಗತ್ತೆ, ಏನೋ ಒಂದು ಅಪೇಕ್ಷೆ ಮಾಡಿರ್ತೀನಿ, ಸಿಕ್ಕಾಗ ತುಂಬಾ ಸಂತೋಷ ಆಗತ್ತೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೊಟ್ಟಾಗ ಆಗಿರೋ ಸಂತೋಷ ಪಡ್ಕೊಂಡಾಗ ಆಗಿರೋದಕ್ಕಿಂತ ಹೆಚ್ಚು ಸಂತೋಷ. ಯಾರೋ ಒಂದು ವಾಹನ ತಗೋತಾರೆ, ಹೊಸ ಮನೆ ಕಟ್ಟಿಸ್ತಾರೆ, ಹೊರ ನಿಂತು ನೋಡ್ತಾರೆ, ಫೋಟೋ ತೆಗಿತಾರೆ, ಎಲ್ಲ ದಿಕ್ಕಿನಿಂದ ನೋಡ್ತಾರೆ, ಫೋಟೋ ತುಂಬಾ ಚೆನ್ನಾಗಿದೆ, ಮನೆ ತುಂಬಾ ಚೆನ್ನಾಗಿದೆ, ಹೊಸ ಮನೆ, ಹೊಸದಾಗಿ ಪಡ್ಕೊಂಡದ್ದು ಸಂತೋಷ ಇರುತ್ತೆ. 2 ವರ್ಷ ಆದ್ಮೇಲೆ ಅಯ್ಯೋ ಇದು ಸ್ವಲ್ಪ ಸರಿ ಮಾಡ್ಬೇಕಾಗಿತ್ತು, ಗೊತ್ತಾಗ್ಲಿಲ್ಲ ನೋಡ್ರಿ, ಅವಾಗ ನಾವು ಸ್ವಲ್ಪ ಬದ್ಲಿ ಮಾಡ್ಬೇಕಾಗಿತ್ತು ಮನೆ. ಇದನ್ನ ಅದು ಯಾರು ಹೇಳಲಿಲ್ಲ ನೋಡ್ರಿ, ಆರ್ಕಿಟೆಕ್ಟ್ ಹೇಳಿಲ್ಲ, ಸರಿ ಆಗ್ಲಿಲ್ಲ. ಅದ್ರ ಕೊರತೆಗಳೇ ಜಾಸ್ತಿ ಕಾಣೋಕ್ ಶುರು ಆಗುತ್ತೆ ನಮಗೆ. 10 ವರ್ಷ ಆಗೋದ್ರೊಳಗೆ ಇದು ಯಾಕೋ ಸರಿ ಇಲ್ಲ, ಬೇರೆ ಮನೆಗೆ ಹೋಗೋಣ ಅಂತ ಅನ್ಸುತ್ತೆ. ಅಂದ್ರೆ ಪಡ್ಕೊಂಡದ್ರಲ್ಲಿ ಕೊರತೆ ಕಾಣಿಸೋದು ಜಾಸ್ತಿ, ಆದ್ರೆ ಕೊಟ್ಟದ್ರೊಳಗೆ ಕೊರತೆ ಯಾವತ್ತೂ ಕಾಣಿಸಲ್ಲ. ನೀವು ಕೊಟ್ಟದ್ ಸಾಮಾನು 20 ವರ್ಷ ಆದ್ಮೇಲೆ ಕೂಡ ನೆನ್ಸ್ಕೋತೀವಿ, ಎಷ್ಟು ಚೆನ್ನಾಗಿತ್ತಲ್ಲ ಕೊಟ್ಟದ್ದು, ಪ್ರಯೋಜನ ಆಯ್ತು ಅಂತ ಅನ್ಸುತ್ತೆ. ಇದು ನಾನು ಬರೀ ಮಾತಿ ಹೇಳ್ತಾ ಇಲ್ಲ. ಅಮೆರಿಕದಲ್ಲಿ ಒಬ್ಬರನ್ನ ಭೇಟಿಯಾಗಿದ್ದೆ ನಾನು. ಅವ್ರ ಹೆಸರು ಜಾರ್ಡನ್ ಗ್ರಾಫ್ಮನ್ ಅಂತ. ನಾನು ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ ಜಾರ್ಡನ್ ಗ್ರಾಫ್ಮನ್ ಅನ್ನೋನು ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ, ಆರೋಗ್ಯದ ಅತ್ಯಂತ ಶ್ರೇಷ್ಠ ಇನ್ಸ್ಟಿಟ್ಯೂಟ್ ಏನಿದೆ ಅಮೆರಿಕದಲ್ಲಿ, ಅದರ ಡೈರೆಕ್ಟರ್ ಆಗಿದ್ದವನು. ಅವನು MRI ಸ್ಕ್ಯಾನಿಂಗ್ ನಲ್ಲಿ ಅಥಾರಿಟಿ ಅಂತ. ಆತ ಪೇಪರ್ ಬರೆದಿದ್ದಾನೆ, ದೊಡ್ಡ ಪೇಪರ್ ಬರೆದಿದ್ದಾನೆ. ಅದ್ರೊಳಗೆ ಹೇಳ್ತಾನೆ, ನಾವೇನಾದ್ರೂ ಪಡ್ಕೊಂಡಾಗ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗತ್ತಂತೆ, ಒಂದು ಹಾರ್ಮೋನ್ ಸೃಷ್ಟಿ ಆಗುತ್ತೆ, ಆಕ್ಸಿಟಾಸಿನ್ ಅಂತ ಕರೀತಾರೆ. ನಮ್ಗೆ ಉತ್ಸಾಹ ಸಂತೋಷ ಆದಾಗ ಜೋರಾಗಿ ಚಪ್ಪಾಳೆ ತಟ್ಟು ನಗ್ತೀವಲ್ಲ, ಆಗ ದೇಹದೊಳಗೆ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದನ್ನ ಆಕ್ಸಿಟಾಸಿನ್ ಅಂತ ಕರೀತಾರೆ. ಅವ್ನು ಹೇಳ್ತಾನೆ, ಏನಾದ್ರೂ ನನಗೆ ಸಿಕ್ಕಾಗ ಆಕ್ಸಿಟಾಸಿನ್ ಆಗತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ದೀನಿ ನಾನು,
ಅದ್ರ ತಮಾಷೆ ಅಂದ್ರೆ ನಾನು ಏನಾದ್ರೂ ಕೊಟ್ಟಾಗ ಅವಾಗ್ಲೂ ಆಕ್ಸಿಟಾಸಿನ್ ಬರುತ್ತೆ ದೇಹದೊಳಗೆ. ಅವನು ಪ್ರೂವ್ ಮಾಡಿದ್ದಾನೆ, ಕೊಟ್ಟಾಗ ಪಡ್ಕೊಂಡಾಗಿದ್ದನಕ್ಕಿಂತ 3 ಪಟ್ಟು ಆಕ್ಸಿಟಾಸಿನ್ ಬರ್ತದೆ. ಅದು ಎಷ್ಟು ಚಂದ ನೋಡಿ. ಪಡ್ಕೊಂಡಾಗ ಒಂದು ಸಲ ಆಕ್ಸಿಟಾಸಿನ್ ಬಂದ್ರೆ, ಒಂದು ಪ್ರಮಾಣದ ಬಂದ್ರೆ, ಕೊಟ್ಟಾಗ 3 ಪಟ್ಟು ಆಕ್ಸಿಟಾಸಿನ್ ಬರ್ತದೆ ಅಂತ. ಅದಕ್ಕೆ ಅವ್ರು ಹೇಳ್ತಾನೆ, ದಯವಿಟ್ಟು ಕೊಡ್ರಪ್ಪ, ಕೊಡ್ರಿ ಅಂದಾಗ ನಮ್ಗೊಂದು ಸಂಶಯ ಬರುತ್ತೆ, ದುಡ್ಡು ಕೊಡ್ಬೇಕು ಅಂತ. ನಮ್ ಕಡೆ ದುಡ್ಡಿಲ್ಲ. ಕೆಲವು ಅಂತಾರೆ, ನಾವೇನ್ ಕೊಡೋದು ಸರ್, ನಾವೇ ಬಡವರು, ಏನ್ ಕೊಡಕ್ಕಾಗ್ತದೆ ನಮ್ ಕಡೆಗೆ ಅಂತ. ಇವತ್ತು ನಾನು ಮಾತಾಡ್ಬೇಕಂದಿದ್ದು ಕೊಡೋ ವಿಷಯ, ದುಡ್ಡಿನ ವಿಷಯ ಅಲ್ಲ. ದುಡ್ಡೇ ಅಲ್ಲ, ಕೊಡ್ಬೇಕಾದ ದುಡ್ಡು ಒಂದೇ ಅಲ್ಲ. ಕೊಡ್ಬೇಕಾದದ್ದು 100 ಇದಾವೆ ನಮ್ ಕಡೆ, ನಮ್ ಕಡೆ ಇದ್ದಾವೆ. ಕೊಡಬಹುದಾದದ್ದು ಅದನ್ನ ನಾವು ಕೊಡೋಕೆ ಹಿಂದೆ ಮುಂದೆ ನೋಡ್ತೀವಿ ಬಹಳ. ಅದ್ರ ಬಗ್ಗೆ ಮಾತಾಡ್ಬೇಕು. ಕಾಲೇಜಲ್ಲಿ ಇದ್ದಾಗ ಪಾಠ ಮಾಡುವಾಗ ಈ ರಸಾಯನ ಶಾಸ್ತ್ರ ಪಾಠ ಮಾಡ್ತಿದ್ದೆ ನಾನು. ಹುಡುಗರೆಲ್ಲ ಇದ್ರು. ಹುಡುಗರು ಕೇಳಿದೆ, ರಸಾಯನ ಶಾಸ್ತ್ರ ಹೇಳ್ತಾನೆ ಸ್ವಲ್ಪ ಪದ್ಧತಿ ನಂದು ಹಾಗೇನೆ, ಸ್ವಲ್ಪ ಬಿಟ್ಟು ಬೇರೆ ಕಡೆ ಹೋಗ್ಬೇಕು. ನಿಮ್ಮಲ್ಲಿ ಎಷ್ಟು ಮಂದಿಗೆ ನಿಮ್ಮ ಅಜ್ಜಿನ ಹೆಸರು ಗೊತ್ತು ಅಂತ ಕೇಳಿದೆ. ಅವ್ರಂದ್ರು, ಅಜ್ಜಿಗೂ ಕೆಮಿಸ್ಟ್ರಿಗೆ ಏನ್ ಸಂಬಂಧ? ಅದ್ರ ಮೇಷ್ಟ್ರ ಕೇಳಿದ್ರೆ ಹೇಳ್ಬೇಕಲ್ಲ. ಎಲ್ಲರ ಮುಖ ನೋಡ್ಕೊಂಡ್ರು, ಎಲ್ರೂ ಕೈ ಎತ್ತಿದ್ರು. ಸಂತೋಷ, ಅಂತೂ ಎಲ್ರಿಗೂ ಅಜ್ಜಿನ ಹೆಸರು ಗೊತ್ತಿದೆ, ಸಂತೋಷ ಆಯ್ತು. ಒಂದೇ 1 ನಿಮಿಷ ಬಿಟ್ಟೆ, ನಿಮ್ಮ ಅಜ್ಜಿನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ ಅಂತ ಕೇಳಿದೆ. ಮತ್ತೆ ಮುಖ ನೋಡ್ಕೊಂಡ್ರು. ಒಂದ್ 4-5 ಕೈ ಬಂತು. ಅಡ್ಡಿಲ್ಲ, 4-5 ಮಂದಿಗಾದ್ರೂ ಗೊತ್ತಲ್ಲ ಅಜ್ಜನ ಹೆಸರು ಅಂತ. ಮತ್ತೊಂದು ನಿಮಿಷ ಬಿಟ್ಟೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಯಾರಿಗೂ ಗೊತ್ತಿರ್ಲಿಲ್ಲ. ನಂದು ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮ್ಗೆ ಅಂದೆ. ಒಬ್ಬ ಹುಡುಗಿ ಎದ್ದು ನಿಂತು ಜೋರಾಗಿ ಹೇಳಿದ್ದು, ಸ್ವಲ್ಪ ಹೊರಟಾಗಿತ್ತು ಮಾತು, ಸತ್ಯ ಇತ್ತೇನೋ, ಏನ್ ಪ್ರಯೋಜನ ಬಿಡಿ ಸರ್ ಅಂದು. ಅಂದೆ, ಅಮ್ಮ ತಾಯಿ, ನಮ್ಮ ಅಜ್ಜನ ಹೆಸರು, ನಿಮ್ಮ ಅಜ್ಜನ ಹೆಸರು ಕೇಳ್ತೀನಿ, ಗೊತ್ತಿಲ್ಲ ಅಂತಿಲ್ಲಮ್ಮ ಅಂದೆ. ಹೌದು ಸರ್, ಏನ್ ದೊಡ್ಡ ಸಾಧನೆ ಮಾಡಿದ್ದಾರೆ ನೆನ್ಪಿಡ್ಬೇಕು ಸರ್ ಅಂದು. ಆಕೆ ಕೋಪ ನೋಡಿ, ಅಮ್ಮ ತಾಯಿ ನೀವು ಸುಮ್ಮನೆ ಕೂತ್ಕೋಮ್ಮ ಅಂತ ಹೇಳಿದೆ. ಉಳಿದವ್ರಿಗೆ ಹೇಳಿದೆ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ ನಾನು, ಗೊತ್ತಿದ್ರೆ ಕೈ ಎತ್ತಿ, ಇದ್ರೆ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಅವ್ರು ಯಾವ ಹೆಸರು ಹೇಳ್ತಾನೆ ಅಂತ ನೋಡ್ತಾ ಇದ್ರು. ನಾ ಶುರು ಮಾಡಿದೆ, ಅಯೋಧ್ಯ ರಾಮ ಗೊತ್ತಾ? ಗೊತ್ತು. ಕೃಷ್ಣ ಗೊತ್ತಾ? ಗೊತ್ತು. ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ರಾಮಕೃಷ್ಣರು, ವಿವೇಕಾನಂದರು, ಶಂಕರಾಚಾರ್ಯರು, ಬಸವಣ್ಣ ಎಲ್ಲ ಗೊತ್ತಾ ಅಂತ ಕೇಳಿದೆ. ಎಲ್ರೂ ಗೊತ್ತು ಅಂದ್ರು. ನನಗೊಂದು ತಕರಾರು ಬಂತು ನೋಡಿ ಅಂತ ಹೇಳಿದೆ. ನನ್ನ ತಕರಾರು ಏನು ಅಂದ್ರೆ, ರಾಮನ್ ಹಿಡ್ಕೊಂಡು ಬಸವಣ್ಣವ್ರ ತನಕ ಎಲ್ಲಾರ್ದು ಹೆಸರು ಹೇಳಿದೆ. ಇವ್ರು ಯಾರು ಮೊಮ್ಮಗನ ನಾನಲ್ಲ. ಆದ್ರೆ ಎಲ್ರದ್ದು ಹೆಸರು ನೆನಪಿಟ್ಟಿದ್ದೀನಿ. ಆದ್ರೆ ನಮ್ಮ ಅಜ್ಜನ ಹೆಸರು ನನಗೆ ಗೊತ್ತಿಲ್ಲ. ಯಾಕೆ? ವಿಚಾರ ಮಾಡಿ ಹೇಳಿ ಅಂತ 1-2 ನಿಮಿಷ ಟೈಮ್ ಕೊಟ್ಟೆ. ನನ್ನ ಕ್ಲಾಸಲ್ಲಿ ಹುಡುಗಿ ಪದ್ಮಿನಿ ಪ್ರಿಯದರ್ಶಿನಿ ಅಂತ, ಬಹಳ ಬುದ್ಧಿವಂತ ಹುಡುಗಿ, ಸೆನ್ಸಿಟಿವ್ ಹುಡುಗಿ, ಬಹಳ ಸಂವೇದನಾಶೀಲ ಹುಡುಗಿ. ಆಕೆ ಕಣ್ಣಲ್ಲಿ ನೀರಿತ್ತು. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಹೇಳಿದ್ದು, ಸರ್ ನೀವು ಪ್ರಶ್ನೆ ಕೇಳಿದ್ದು ನನ್ನ ಜೀವನಕ್ಕೊಂದು ಪಾಠ ಆಯ್ತು ಸರ್. ಹೌದಾ, ಏನ್ ಪಾಠ ಆಯ್ತು ಅಂತ ಕೇಳಿದೆ. ಆಕೆ ಹೇಳಿದ್ದು, ಸರ್ ನಮ್ಮ ಅಜ್ಜನ ಹೆಸರೇ ನನಗೆ ಗೊತ್ತಿಲ್ಲ, ಆದ್ರೆ ಇವ್ರ ಹೆಸರು ನೆನಪಿಟ್ಟಿದ್ದೀನಿ. ಎಂದಿನ ರಾಮ, ಎಂದಿನ ಬಸವಣ್ಣ ಅಲ್ವ ಸರ್, ನೆನಪಿಟ್ಟಿದ್ದೀನಿ ಅವರೆಲ್ಲ ಹೆಸರು. ನಮ್ಮ ಅಜ್ಜನ ಹೆಸರು ನೆನಪಿಲ್ಲ ನನಗೆ. ಆಗ ನನಗೆ ಅರ್ಥ ಆದದ್ದು ಒಂದು, ಯಾರು ತನಗೋಸ್ಕರ ಬದುಕ್ತಾನೋ ಅವನ ಪ್ರಪಂಚ ಮರೆತು ಬಿಡುತ್ತದೆ, ತಕ್ಷಣ ಮರೆತು ಬಿಡುತ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ. ಎಂತ ಚಂದ ಮಾತ ಇಂಗ್ಲಿಷ್ ಅಲ್ಲಿ ಹೇಳಿದ್ದು, ಎನಿವನ್ ಹೂ ಲಿವ್ಸ್ ಫಾರ್ ಅದರ್ಸ್ ವಿಲ್ ನೆವರ್ ಬಿ ಫಾರ್ಗಾಟನ್, ಎನಿವನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಶಾಲ್ ಬಿ ಫಾರ್ಗಾಟನ್ ಇಮಿಡಿಯೇಟ್ಲಿ. ಅದಕ್ಕೆ ನಾನು ಬರೆದಿದ್ದೆ, ಅಮೃತತ್ವದ ದಾರಿ ಅಂತ. ತನಗೋಸ್ಕರ ಬದುಕೋದು ಮೃತ್ಯುವಿನ ದಾರಿ, ಅದು ಮತ್ತೊಬ್ಬರಿಗೋಸ್ಕರ ಬದುಕುವಂತಹದ್ದು ಅಮೃತತ್ವದ ದಾರಿ. ಅಂದ್ರೆ ಎಲ್ಲರೂ ಎಲ್ಲ ಕೊಟ್ಟು ಸನ್ಯಾಸಿ ಆಗ್ಬಿಡ್ಬೇಕಾ? ಇಲ್ಲ, ಕಾರಣ ಇಲ್ಲ. ಚೆನ್ನಾಗಿ ಬದುಕಿ, ಪ್ರಾಮಾಣಿಕವಾಗಿ ಬದುಕಿ. ಅದು ಬದುಕಿದಾಗ ಪಕ್ಕದಲ್ಲಿ ಕೂತಂತವ್ರ ಕಣ್ಣಲ್ಲಿ ನೀರು ಬಂದಾಗ ಒರೆಸುವಷ್ಟಾದ್ರೂ ಮನುಷ್ಯತ್ವ ಬರದೆ ಹೋದ್ರೆ ನಾನು ಮನುಷ್ಯನಾಗೋಕ್ ಸಾಧ್ಯ ಇಲ್ಲ ಅಂತ. ಕೊಡೋದು ಅಂದಾಗ ನಾನು ದುಡ್ಡೇ ಕೊಡ್ಬೇಕು ಅಲ್ಲ ಅಂತ ಹೇಳಿದೆ ಆಗ್ಲೇ ನಾನು. ಹಾಗೆ ಕೊಡುವಂಥದ್ದು ಬೇಕಾದಿದೆ. ಮತ್ ಕೆಲವು ಸಲ ನಮಗೆ ಭ್ರಮೆಗಳಿದ್ದಾವೆ. ಭ್ರಮೆಗಳೇನು ಅಂತಂದ್ರೆ, ಕೊಟ್ಟರು ಉಪಕಾರ ಮಾಡಿದ್ವಿ ಅಂತ ಕೆಲವರು ಇರ್ತಾರೆ. ನೋಡ್ಬೇಕು, ನಾನು ನೋಡಿದ್ದುಂಟು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಕರ್ಕೊಂಡು ಹೋದ್ರೆ, ನನ್ನ ಗುಡಿ ಕಟ್ಸಿದ್ವಿ, ಮೇಲೆ ಹೋಗೋಣ ಮನೆ ಬೆಟ್ಟದ ಮೇಲೆ ಸಣ್ಣ ಗುಡಿ ಇದೆ, ಸಣ್ಣ ಗರ್ಭಗುಡಿ ಒಳಗೆ ಹೋದೆ. ವಿಗ್ರಹ ಕಾಣಿಸ್ತಾ ಇರ್ಲಿಲ್ಲ. ಆ ಪೂಜಾರಿ 1 ನಿಮಿಷ ಇರಿ ಸರ್, ಲೈಟ್ ಹಾಕ್ಬಿಡ್ತೇನೆ ಅಂದ್ರು. ಲೈಟ್ ಹಾಕಿದ್ರು, ಒಂದೇ ಟ್ಯೂಬ್ಲೈಟ್ ಇತ್ತು, ಹಾಕಿದ್ರು. ಆದ್ರೂ ಏನ್ ವಿಗ್ರಹ ಕಾಣಿಸ್ಲಿಲ್ಲ. ಯಾಕೆಂದ್ರೆ ಆ ಇರೋ ಒಂದು ಟ್ಯೂಬ್ಲೈಟ್ ಮೇಲೆ ಕೆಂಪು ಬಣ್ಣದಿಂದ ಬರೆದಿದ್ರು, ಇಂಥವ್ರ ಮೊಮ್ಮಗ, ಇಂಥವ್ರ ಮಗ, ಇಂಥವ್ರ ನೆನಪಿಗೋಸ್ಕರ ಮಾಡಿದಂತ ದಾನ ಅಂತ ಬರೆದಿದ್ರು.
ಬೆಳಕೆ ಬರಲ್ಲ, ಕೆಂಪು ಬೆಳಕೆ ಬರ್ತದೆ. ಇದು ದಾನ ಅಲ್ಲ, ಇದು ದಾನ ಅಲ್ಲ. ಕೊಡ್ಬೇಕು, ಆದ್ರೆ ಕೊಟ್ಟರೆ ಮರೆತು ಬಿಡ್ಬೇಕು, ಆ ತರ ಕೊಡೋದು. ಕೊಡೋಕಾಗದೇ ಇದ್ರೆ ಏನ್ ಕೊಡೋಕಾಗ್ತದೆ? ನಾವು ಕೊಡೋದು ಉಪಕಾರ ಅಂತ ಅನ್ಕೋತೀವಿ. ನಾವು ಕೊಟ್ಟದ್ದು ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ರ ನೋಡಿ, ಆ ಕೊಳ್ಳಲ್ಲಿ ಇದೆಯಲ್ಲ ಹಾರ, ನಾನೇ ಮಾಡಿಸ್ಕೊಟ್ಟದ್ದು. ಅವ್ರ ವಿಗ್ರಹದ ಮುಖ ನೋಡೇ ಇಲ್ಲ, ಹಾರಾನೇ ನೋಡಿದ್ದು. ಅದು ಕೊಡೋದಲ್ಲ. ಕೊಡ್ಬೇಕಾದ್ರೆ ಹೇಗೆ ಅಂತ ಅದೇದಲ್ಲ, ಕೊಡೋದು ಉಪಕಾರ ಅಲ್ಲ ಅಂತ ಹೇಳೋದಕ್ಕೆ ಒಂದು ತಮಾಷೆ ಘಟನೆ ನನಗೆ ಆದದ್ದು. ನಾನು ವಿಚಿತ್ರ ಕಣ್ಣೇ ಇದೆಯಾ ನಂದು, ಏನೋ ಘಟನೆ ಹೇಗೋ ಕಾಣಿಸುತ್ತೆ ನನಗೆ. ಅವ್ರು ಹೇಳಿದಾಗೆ ಬಹಳ ವರ್ಷ ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ. ಮೇಷ್ಟ್ರು ನನ್ನ ಬಗ್ಗೆ ತುಂಬಾ ಪ್ರೀತಿ ಇತ್ತು, ಅವ್ರ ಬಗ್ಗೆ ನನಗೆ ಪ್ರೀತಿ. ಒಂದ್ ದಿವಸ ನಮ್ಮ ಲೆಕ್ಚರರ್ ಬಂದು ನಮ್ಮ ಮನೆಗೆ ಬರ್ಬೇಕು ಸರ್ ನೀವು ಅಂತ ಹೇಳಿದ್ರು. ಇಡೀ ವರ್ಷ ಹೋಗೋಕ್ಕಾಗ್ಲಿಲ್ಲ. ಮರು ವರ್ಷ ಪ್ರಾರಂಭ ಸಮಯಕ್ಕೆ ಮನೆಗೆ ಬಂದು, ಸರ್ ಈ ಭಾನುವಾರ ನಮ್ಮ ಮನೆಗೆ ಬರ್ಲೇಬೇಕು ಸರ್. ಬರ್ತೀನಮ್ಮ ಅಂತ ಹೇಳಿದೆ. ಭಾನುವಾರ ಬೆಳಗ್ಗೆ ಅವ್ರ ಮನೆಗೆ ಹೋದೆ. ನಿಮ್ ಕಣ್ ಮುಂದೆ ಚಿತ್ರ ಬರ್ತದೆ. ಮನೆಗೆ ಹೋದಾಗ ಗಂಡ ಹೆಂಡತಿ ಇಬ್ರು ನನ್ನ ಸ್ವಾಗತ ಮಾಡಿ ಕರ್ಕೊಂಡಾಗ ಕೂಡಿಸಿದ್ರು. ಅವ್ರಿಗಿಬ್ರು ಮಕ್ಕಳು, ನಮ್ಮ ಲೆಕ್ಚರರ್ಗೆ ಇಬ್ರು ಮಕ್ಕಳು. ಒಂದು 11 ವರ್ಷ ಹುಡುಗ, ಇನ್ನೊಂದು 7.5, 8 ವರ್ಷ ಹುಡುಗ. ಮೊದಲನೇ ಮಗು ಯಾವಾಗ್ಲೂ ಶಾಂತವಾಗಿರ್ತದೆ ಮನೇಲಿ, ಯಾವಾಗ್ಲೂ ಹಾಗೇನೆ. ಮೊದಲೇ ಮಗು ಶಾಂತವಾಗಿ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಶಾಂತವಾಗಿರ್ತದೆ. ಎರಡನೇದು ಸ್ವಲ್ಪ ಉಪದ್ವ್ಯಾಪಿ ಇರ್ತದೆ. ಅದಾಗೋದಕ್ಕೆ ಕಾರಣ ಇದೆ. ಎರಡನೇದಕ್ಕೊಂದು ಅಶ್ಯೂರೆನ್ಸ್ ಇದೆ. ಏನ್ ತಪ್ಪು ಮಾಡಿದ್ರು ಹೊಡೆತ ಬೀಳೋದು ಮೊದಲೇದಕ್ಕೆ, ಎರಡನೇದಕ್ಕೆ ಬೀಳಲ್ಲ. ಈಗ ಒಂದು ಇನ್ಶೂರೆನ್ಸ್ ಇರುತ್ತೆ. ಮೊದಲೇದವನ್ ಬಂದ, ಕೈ ಮುಗ್ದ, ನಮಸ್ಕಾರ ಸರ್, ನಿಮ್ ಮನೆಗೆ ಬಂದದ್ದು ಬಹಳ ಸಂತೋಷ ಆಯ್ತು ಸರ್ ಅಂದ. ಸಂತೋಷಪ್ಪ ಅಂತ ಹೋದೆ. ಅವ್ನು ಹೇಳಿಕೊಟ್ಟು ಮಾತದು, ಟ್ಯೂಷನ್ ಮಾತು ಹೋದ. ಎರಡನೇದವನ್ ಬಂದ ನೋಡಿ, ಅವನು ಬುದ್ಧಿವಂತ, 7.5, 8 ವರ್ಷ. ಈ ಹಾಫ್ ಪ್ಯಾಂಟ್ ಹಾಕೊಂಡಿದ್ದಾನೆ, ಟೀ ಶರ್ಟ್ ಹಾಕೊಂಡಿದ್ದಾನೆ, ತಲೆಯೆಲ್ಲ ಕೆದರ್ಕೊಂಡು ಮುಂದೆ ಬಂದು ನಿಂತ. ನಾನು ಹಿಂಗೇ ನೋಡ್ತಾ ಇದ್ದ, 2-3 ನಿಮಿಷ ಹಿಂಗೆ ಮುಖ ನೋಡ್ತಾ ಇದ್ದ. ಒಂಥರ ಮುಜುಗರ ಆಗಲ್ವಾ ಹಂಗ್ ನೋಡ್ತಾ ಇದ್ರೆ? ಯಾಕೋ ಏನ್ ನೋಡ್ತಾ ಇದೆಯೋ ಅಂದೆ. ನೀವೇನ ಪ್ರಿನ್ಸಿಪಾಲು ಅಂದ. ಹೌದಪ್ಪ ನಾನೇ ಪ್ರಿನ್ಸಿಪಾಲು ಅಂದೆ. ಇನ್ನೂ ಹತ್ರ ಬಂದ. ನಿಮ್ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಶವರ್ ಇದೆಯಾ ಅಂತ ಕೇಳ್ದ. ಆಕೆ ಬಹಳ ಮುಜುಗರ ಆಗ್ಬಿಡ್ತದೆ ಲೆಕ್ಚರರ್ಗೆ. ಪ್ರಿನ್ಸಿಪಾಲ್ ಮೊದಲೇ ಸಲ ಮನೆಗೆ ಬಂದಿದ್ದಾರೆ, ಇವ್ನು ಬಾತ್ರೂಮು ಶವರ್ ಅಂತೆಲ್ಲ ಮಾತಾಡ. ಒಳಗ್ ಬಾರು ಅಂದ್ರು. ಈ ಸುಮ್ನಿರು ಅಂದಾಕೆ. ಇರು, ನಿಮ್ ಮನೇಲಿ ಶವರ್ ಇದೆಯಾ ಅಂದ. ಇದೆ ಅಂದೆ. ತನ್ನ ಎಳಗಿನ ತುಟಿ ಚಾಚಿಬಿಟ್ಟು, ನಮ್ಮ ಮನೇಲಿ ಇಲ್ಲ ಅಂದ. ಹೋಗ್ಲಿ ಬಿಡ, ನೀನ್ ದೊಡ್ಡ ಅಂದ್ಮೇಲೆ ಹಾಕ್ಸು ಅಂದೆ. ದೊಡ್ಡ ಆದ್ಮೇಲೆ ಏನು, ಹೀಗೆ ಹಾಕ್ಸಿದೀನಿ ಅಂದ. ಮತ್ತಿಲ್ಲ ಅಂದೆ. ಅಲ್ಲೋ ಅಂದೆ. ನಮ್ಮ ಅಪ್ಪ ಹಾಕ್ಸಿಲ್ಲ, ನಾನ್ ಹಾಕ್ಸಿದೀನಿ, ತೋರಿಸ್ತೀನಿ ಬನ್ನಿ ಅಂದ. ಕೈ ಹಿಡಿಜಳದ. ಅಪ್ಪ ಲೆಕ್ಚರರ್ ಮುಖ ಎಲ್ಲ ಕೆಂಪಾಗೋಯ್ತು. ಮೊದಲೇ ಸಲ ಮನೆಗೆ ಬಂದು ಪ್ರಿನ್ಸಿಪಾಲ್ ಕರ್ಕೊಂಡು ಬಾತ್ರೂಮಿಗೆ ಹೋಗ್ತಾರೆ ಯಾರಾದ್ರು. ನಾನು ಇರ್ಲಿ ಬಿಡ್ರಿ, ಅವ ಏನ್ ಹೇಳ್ತಾನೆ ನೋಡ್ತೀನಿ ಅಂತ ಹೋದೆ. ಅವ್ನು ಹೇಳಿದ ಹಾಗೆ ಶವರ್ ಇರ್ಲಿಲ್ಲ, ಬರೀ ಒಂದು ನಲ್ಲಿ ಇತ್ತು. ನೋಡಿ ಈಗ ತಮಾಷೆ ಅಂದ. ಅವ್ನು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ ತೋರ್ಸೋದಕ್ಕೆ ನನಗೆ. ಬಲಗಡೆ ಜೇಬಿನಿಂದ ಪ್ಯಾಂಟಿನ ಜೇಬಿಂದ ಒಂದು ಬಲೂನ್ ತೆಗೆದ, ಉಜ್ಜಿದ, ಉಫ್ ಅಂತ ಓದಿದ, ಬಲೂನಿಗೆ ಸಿಕ್ಕಿಸ್ದ. ಎಡಗಡೆ ಜೇಬಿನ ಒಂದು ದಾರ ತೆಗೆದ, ಗಟ್ಟಿಯಾಗಿ ಕಟ್ಟದ. ನೋಡಿ ಈಗ ಅಂದ, ನಲ್ಲಿ ತಿರುಗಿಸ್ದ. ಬರ್ರಂತ ನೀರು ಬಂತು. ಬಲೂನ್ ಇಷ್ಟು ದಪ್ಪ ಆಯ್ತು. ಬಲೂನ್ ಒಡೆದು ಹೋಗ್ತದೋ ಅನ್ಬೇಕಂತಿದ್ದೆ. ಅಟ್ಟ ನಿಲ್ಸ್ಬಿಟ್ಟ ಅವನು, ಬುದ್ಧಿವಂತ ನಿಲ್ಸ್ದ. ಈಗ ನೋಡಿ ತಮಾಷೆ ಅಂದ. ಶರ್ಟಿನ ಜೇಬಿಂದ ಒಂದು ಸೂಜಿ ತೆಗೆದ, ಚಕ 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 ಒಂದು 25 ತೂತ್ ಮಾಡಿದ. ಸೊ ಈ ಅಂತ ನೀರು ಬರೋಕ್ ಶುರು ಆಯ್ತು. ಬಲೂನ್ ಚಪ್ಪಟೆ ಆಯ್ತು. ಈಗ ನೋಡಿ ಅಂದ. ನಲ್ಲಿ ಅರ್ಧ ತಿರುಗಿಸಿಟ್ಟ. ಬಲೂನ್ ಒಳಗೂ ನೀರು ಬರ್ತಾ ಇದೆ, ಬಲೂನಿಂದನೂ ನೀರು ಹೊರಗೆ ಚಿಮ್ತಾ ಇದೆ. ಹಾಗೆ ಒಂಥರ ಶವರ್ ಆದಂಗೆ ಆಗ್ಬಿಡ್ತದೆ. 25 ತೂತ್ ತೆಗೆದಿದ್ದಲ್ಲ ಅವನು. ನಕ್ಕ. ನೋಡಿ ಬಲೂನ್ ಶವರ್ ಮಾಡಿದ್ದೀನಿ ನಾನೇ, ಬಲೂನ್ ಶವರ್ ಅಂದ. ಅಷ್ಟೇ ಆಯ್ತು. ಅವನು ನಕ್ಕ, ನಾನು ನಕ್ಕೆ. ಅವ್ರ ತಾಯಿಗೆ ಹೇಳಿದೆ, ಬುದ್ಧಿವಂತ ಇದ್ದಾನೆ ಹುಡುಗ, ಅವನು ತಲೆ ಓಡಿಸ್ತಾನೆ ಅಂತ ಹೇಳಿ ಬಂದ್ಬಿಟ್ಟೆ. 8 ದಿವಸದ ಮೇಲೆ ಆ ಘಟನೆ ನೆನಪಾದಾಗ ಅದೊಂದು ದೊಡ್ಡ ಆಧ್ಯಾತ್ಮಿಕ ಘಟನೆ ಅನ್ಸ್ಬಿಡ್ತು ನನಗೆ. ಹೇಗೆಂದ್ರೆ, ನಾವು ಬಲೂನ್ ಇದ್ದಂಗೆ ಅಲ್ವಾ. ಹುಟ್ಟಿದಾಗ ಏನ್ ಬರ್ತಿತ್ತು ನನಗೆ? ಅಳೋದ್ ಬಿಟ್ರೆ ಇನ್ನೇನು ಬರಲ್ಲ. ಆ ಬಲೂನ್ ತರ ಚಪ್ಪಟೆಯಾಗಿ ಬಿದ್ದಿದ್ದೆ ನಾನು, ಒಂದು ಹುಳ ಇದ್ದಂಗ. ಏನು ಬರಲ್ಲ, ಅಳೋದ್ ಬಿಟ್ರೆ ಇನ್ನೇನು ಬರಲ್ಲ. ಹಾಗಿದ್ದದ ಮಗು ಬೆಳೀತಾ ಬೆಳೀತಾ ಅಮ್ಮನಿಂದ, ಅಪ್ಪನಿಂದ, ಪರಿವಾರದವರಿಂದ, ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಎಲ್ಲಾ ಕಡೆಯಿಂದ ಪಡ್ಕೊಂಡು ಜೀವ ದೊಡ್ಡದಾಗತ್ತೆ. ಹುಟ್ಟಿದಾಗ ಯಾರೂ ದೊಡ್ಡವರಾಗಿರಲ್ಲ, ದೊಡ್ಡದಾಗ್ಬಿಡತ್ತೆ. ಎಲ್ಲ ಪಡ್ಕೊಂಡೇ ಬಂದದ್ದು. ಕಲ್ಪನೆ ಮಾಡ್ಕೊಳ್ಳಿ, ಅವನಲ್ಲಿ ಹಾಗೆ ತಿರುಗಿಸಿ ಇಟ್ಕೊಂಡಿದ್ರೆ, ಬಲೂನ್ ತೂತ್ ಹಾಕದೆ ಹೋಗಿದ್ರೆ ಏನಾಗ್ಬಹುದಾಗಿತ್ತು? ಬಲೂನ್ ಒಡೆದು ಹೋಗ್ತಾ ಇತ್ತು ಪಟ್ ಅಂತ ಅಲ್ವಾ. ಒಂದೇ ಸಮ ನೀರು ಬರ್ತಾ ಒಡೆದು ಹೋಗ್ತಿತ್ತು. ಅದ್ ನಮ್ ಜೀವನಕ್ಕೂ ಹೊಂದಲ್ವಾ ಅಂತ ನಾನು ಪಡ್ಕೊಳ್ತಾನೆ ಇದ್ದೀನಿ ಹುಟ್ಟಿದಾಗಿನಿಂದ. ಅಮ್ಮ, ಅಪ್ಪ, ಸಪರಿವಾರ, ಕಾಲೇಜು, ಸ್ಕೂಲು, ಯೂನಿವರ್ಸಿಟಿ, ಸಮಾಜ ಪಡ್ಕೊಳ್ತಾನೆ ಇದ್ದೀನಿ. ಅದು ನಾನು 10 ಅವನೇನ್ ಮಾಡಿದೆ, 25 ತೂತ್ ಹಾಕಿದ್ನಲ್ಲ, ಅದ್ರೊಳಗೆ ನೀರು ಹೊರಗೆ ಬರ್ತಾ ಇತ್ತು. ನನಗನ್ನಿಸ್ತು, ಈ ಬಲೂನ್ ಭದ್ರ ಆಗಿದ್ರೆ ಆ ತೂತುಗಳಿಂದ ಭದ್ರ ಆದದ್ದು. ತೂತು ಮಾಡದೆ ಹೋಗಿದ್ರೆ ಬಲೂನ್ ಒಡೆದು ಹೋಗ್ತಿತ್ತು ಅಲ್ವಾ. ಹಾಗೂ ನಮಗೆ 108 ಮುಖಗಳಿಲ್ವಾ ನಮಗೆ? ಸುಮ್ಮನೆ ರಾವಣ 10 ಮುಖ ಅಂತ ಬರ್ತೀವಿ, ನಮ್ಗೆ 100 ಮುಖ ಇದಾವೆ ನಮಗೆ. ಅದಕ್ಕೆ ಡಿವಿಜಿ ಬರೀತಾರೆ, ರಾವಣನು 10 ಶಿರವದೇಂ, ನರನು 100 ಶಿರನು, 1000 ಆಶ್ಯಗಳನ್ನು ಅಣಗಿಸಿಹನು, ಹಾವಾಗಿ, ಹುಲಿಯಾಗಿ, ಕಪ್ಪೆ ಹುಲ್ಲಿಯೂ ಆಗಿ,
ಭೂಯೋಮ ಕತಿಶಯನು ಮಂಕುತಿಮ್ಮ ಅಂತ ಹೇಳ್ತಾರೆ. ಅವ್ನ್ 10 ತಲೆ ಇತ್ತು, ನಮಗೆ 100 ತಲೆ ಇದೆ. ಯಾರಿಗೋ ಗಂಡ ಆಗಿದ್ದೀನಿ, ಯಾರಿಗೋ ಮಗ ಆಗಿದ್ದೀನಿ, ಯಾರಿಗೋ ಅಣ್ಣ ಆಗಿದ್ದೀನಿ, ಯಾರಿಗೋ ತಮ್ಮ ಆಗಿದ್ದೀನಿ, ಯಾರಿಗೋ ಟೀಚರ್ ಆಗಿದ್ದೀನಿ, ಯಾರಿಗೋ ಶಿಷ್ಯ ಆಗಿದ್ದೀನಿ. ನನಗೊಂದು 100 ಮುಖಗಳಿದ್ದಾವಲ್ಲ. ಈ ಎಲ್ಲ ಮುಖಗಳ ಮೂಲಕ ನಾನು ಸಮಾಜಕ್ಕೆ ಏನಾದ್ರು ಕೊಡೋದಾದ್ರೆ ನನ್ನ ಜೀವನ ಭದ್ರ ಆಗತ್ತೆ. ಉಪಕಾರ ಅಲ್ಲ ಕೊಡೋದು, ಭದ್ರ ಆಗೋದು. ನಾನು ಇದನ್ನ ಕಂಡದ್ ಬಹಳ ಚಿತ್ರ ಕಂಡದ್. ನಾನು ಅನಿಸ್ತು ನನಗೆ, ಯಾವಾಗ ಕೊಡ್ತೇನೋ ನನ್ನ ಜೀವನ ಭದ್ರ ಆಗತ್ತೆ, ಕೊಡದೆ ಹೋದಾಗ ಜೀವನ ಭದ್ರ ಆಗತ್ತೆ. ಪೂರ್ತಿ ಕೊಡ್ಬೇಕಂತಲ್ಲ, ಎಷ್ಟು ಬರುತ್ತೋ ಕೊಡಿ. ಅದು 25 ತೂತ್ ಹಾಕಿದಾನಲ್ಲ ಅವನು, ಅದ್ರ ಮೂಲಕ ಹೋದಾಗ ಬಲೂನ್ ಗಟ್ಟಿ ಆಯ್ತು. ಹಾಗೆ ನನ್ನ ಜೀವನ ಭದ್ರ ಆಗ್ಬೇಕಾದ್ರೆ ಕೊಡೋದ್ ಬಿಟ್ರೆ ಬೇರೆ ಗತಿ ಇಲ್ಲ ಅನ್ಸ್ಬಿಡ್ತು. ನಾನು ಶಾಲೆಯಲ್ಲಿ ಓದ್ಬೇಕಾದ್ರೆ ಬಾಗಲಕೋಟೆಯಲ್ಲಿ ಸಕ್ರಿ ಹೈಸ್ಕೂಲ್ ಅಂತ, ನಮ್ಗವ್ರು ಮೇಷ್ಟ್ರು ಹನುಮಸಾಗರ್ ಅಂತ ಮೇಷ್ಟ್ರು, ಜಾಗ್ರಫಿ ಕಲಿಸೋರು. ಕಲಿಸ್ತಾ ಸಾಗರಗಳೆಷ್ಟು, ಸಮುದ್ರಗಳೆಷ್ಟು ಅಂತೆಲ್ಲ ಹೇಳ್ತಾ, ಒಂದು ಮೃತ ಸಮುದ್ರ ಅಂತಿದೆ ಇಸ್ರೇಲ್ ಹತ್ರ ಅಂದ್ರು. ನಾನು ಕೇಳಿದೆ, ಸರ್ ಸಮುದ್ರ ಸಾಯೋಕ್ ಸಾಧ್ಯ ಇದೆಯಾ? ಮನುಷ್ಯ ಸಾಯ್ತಾನೆ, ಪ್ರಾಣಿ ಸಾಯ್ತವೆ, ಗಿಡ ಮರಗಳು ಸಾಯ್ಬಹುದು, ಸಮುದ್ರ ಹೆಂಗ್ ಸಾಯ್ತದೆ ಅಂತ. ಬಹಳ ಒಳ್ಳೆ ಪ್ರಾಮಾಣಿಕ ಮೇಷ್ಟ್ರು. ನನ್ಗೆ ಗೊತ್ತಿಲ್ಲೋ ಅಂದ್ರು. ನಾನು ನೋಡಿಲ್ಲ ಅದನ್ನ. ಹೇಳ್ತಾರಪ್ಪ, ಸಮುದ್ರ ಸತ್ತೋಗಿದೆ ಅಂತಾರೆ, ಅದು ಮೃತ ಸಮುದ್ರ ಅಂತ ಕರೀತಾರೆ, ಅದಕ್ಕೆ ನಾನು ಹೇಳ್ತೀನಿ ಅಂದ್ರು. ನನಗೆ ತಲೆಯಲ್ಲಿ ಕೊರಿತಾ ಇತ್ತು. ನಾನು ಸಂಶೋಧನೆಗೋಸ್ಕರ ಇರಾಕ್ಗೆ ಹೋದಾಗ ಅಲ್ಲಿ ಇಸ್ರೇಲ್ ಹತ್ರ ಹೋಗಿ ಅದು ತಲೆಯಲ್ಲಿ ಕಾಡ್ತಿತ್ತಲ್ಲ ನನ್ಗೆ, ಮೃತ ಸಮುದ್ರ ಎಷ್ಟು ಸತ್ತೋಗಿದೆ ನೋಡೇ ಬಿಡೋಣ ಅದನ್ನ ಅಂತ ಹೋದೆ, ನೋಡ್ಕೊಂಡ್ಬರೋಣ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಮೃತ ಸಮುದ್ರ ಅದು. ಸಮುದ್ರ ಅಲ್ಲ ಅದು, ಆಕ್ಚುಲಿ ದೊಡ್ಡ ಕೆರೆ. ಎಷ್ಟು ದೊಡ್ಡದಂದ್ರೆ 822 ಸ್ಕ್ವೇರ್ ಕಿಲೋಮೀಟರ್ ದೊಡ್ಡದಿದೆ. ಆದ್ರಿಂದ ಅದು ಸಮುದ್ರ ಕಣ್ಣಂಗೆ ಕಾಣುತ್ತೆ. ನೀವು ಸಮುದ್ರಕ್ಕೆ ಹೋಗ್ಬೇಕಾದ್ರೆ, ಮೃತ ಸಮುದ್ರಕ್ಕೆ ಹೋಗ್ಬೇಕಾದ್ರೆ 25-30 ಕಿಲೋಮೀಟರ್ ಮೊದಲೇನೆ ಎಲ್ಲ ಹಾಳು ಕಾಣುತ್ತೆ. ಮಣ್ಣೆಲ್ಲ ಬೆಳ್ಳಿಗೆ ಸಿಮೆಂಟ್ ಹಾಕಿದ್ರೆ ಬರುತ್ತಲ್ಲ, ಆ ತರ ಮಣ್ಣಿದೆ. ಒಂದು ಪಕ್ಷಿ ಹಾರಾಡೋಲ್ಲ ಮೇಲೆ. ಆ ಸಮುದ್ರ ಒಳಗೆ ಹೋದ್ರೆ ಒಂದು ಮೀನಿಲ್ಲ, ಒಂದು ಜಲಚರ ವಸ್ತು ಇಲ್ಲ, ಪಕ್ಕದಲ್ಲಿ ಮರ ಗಿಡ ಏನೇನು ಇಲ್ಲ, ಪೂರ ಸತ್ತೋಗಿದೆ ಅದು. ನೀವು ಆ ನೀರ್ ಮೇಲೆ ಕಾಲ್ ಚಾಚಿ ಮಲ್ಕೋಬಹುದು, ಮುಣಗಲ್ಲ ಯಾರು. ಯಾಕಂದ್ರೆ ನೀರಲ್ಲಿ ಉಪ್ಪು ಇದೆಯಲ್ಲ, 38% ಉಪ್ಪಿದೆ ಅದು. ನಿಮ್ ಚರ್ಮಕ್ಕೆ ಏನಾಗುತ್ತೋ ಆ ಮಾತು ಬೇರೆ. ಕಾಲ್ ಚಾಚಿ ಮಲ್ಕೋಬಹುದು ಅದು ನೀರ್ ಮೇಲೆ, ಮುಳುಗೋಕ್ಕಾಗಲ್ಲ. ನಾನು ಅಲ್ಲಿ ಹೋಗಿ ನೋಡಿ ಬಂದವನು, ಯಾಕೆ ಹಿಂಗ್ ಸತ್ತೋಯ್ತು ನೀರಿದು? ನೀರು ಸಾಯೋದು ಕೇಳಿದ್ದಿಲ್ಲ ಎಂದು ನಾನು. ಆದ್ರೆ ಅದೇ ಮುಂದೆ ಮೇಲ್ಗಡೆ ಉತ್ತರಕ್ಕೆ ಹೋದ್ರೆ 75 ಕಿಲೋಮೀಟರ್ ಮೇಲೆ ಹೋದ್ರೆ ಅಲ್ಲಿ ಇನ್ನೊಂದು ಸಮುದ್ರ ಇದೆ. ಅದನ್ನ ಸಿ ಆಫ್ ಗೆಲಿಲಿ ಅಂತ ಕರೀತಾರೆ, ಗೆಲಿಲಿ ಸಮುದ್ರ ಅಂತ ಕರೀತಾರೆ. ಅಲ್ಲಿ ನೋಡಿದ್ರೆ ಸಹಸ್ರಾರು ಜಲಚರ ಪ್ರಾಣಿಗಳು, ಗಿಡಗಳು, ಪಕ್ಷಿಗಳು, 108 ಅದ್ಭುತ ವನರಾಶಿ ಅದು. ನನಗೆ ಆಶ್ಚರ್ಯ, ಈ ಮೇಲಿನ ಸಮುದ್ರಕ್ಕೆ ಜೀವ ಇದೆ, ಕೆಳಗಿನ ಸತ್ತೋಗಿದೆ, ಯಾಕೆ ಸತ್ತೋಯ್ತಿದು? ಅದ್ರಲ್ಲಿ ವಿಚಾರ ಮುಖ್ಯ ಅಂದ್ರೆ, 2 ಸಮುದ್ರಗಳಿಗೆ ನೀರು ಪೂರೈಸೋದು ಒಂದೇ ನದಿ. ಬಹಳ ಮಜಾ ಅದು ಮಜಾ. ಈ ಜಾರ್ಡನ್ ಅಂತ ಏನ್ ದೇಶ ಇದೆಯಲ್ಲ, ಅಲ್ಲೊಂದು ನದಿ ಇದೆ, ಜಾರ್ಡನ್ ಅಂತ ನದಿ ಹೆಸರು. ಆ ನದಿಯಿಂದಾನೇ ದೇಶಕ್ಕೆ ಜಾರ್ಡನ್ ಬಂದದ್ದು. ಆ ಜಾರ್ಡನ್ ನದಿ ನಿಮ್ ಕಣ್ಮುಂದೆ ತೋರಿಸ್ಬೇಕಟ್ಟೆ ಕೈ ಮಾಡಿ ನಾನು. ಆ ಜಾರ್ಡನ್ ನದಿ ಹೀಗೆ ಬಂದು ಹೀಗೆ ತಿರುಗತ್ತೆ, ಕೆಳಗಡೆ ತಿರುಗತ್ತೆ, ದಕ್ಷಿಣ ಮುಖವಾಗಿ ತಿರುಗ್ತದೆ. ತಿರುಗಿದಾಗ ಆ ನದಿಯ ಒಂದು ಭಾಗ ನೀರು ಈ ಸಿ ಆಫ್ ಗೆಲಿಲಿ ಒಳಗೆ ಹೋಗ್ಬಿಡ್ತದೆ. ಸುತ್ತಾಡ್ ಮತ್ತೆ ಹೊರಗೆ ಬರ್ತದೆ ಅದೇ, ಮತ್ತೆ ಆ ನದಿಯನ್ನು ಸೇರ್ಕೊಳ್ಳುತ್ತೆ. ಆ ನದಿ ಕೊನೆಗೆ ಅಂತ್ಯ ಆಗೋದು ಈ ಮೃತ ಸಮುದ್ರದಲ್ಲಿ. ಈ ಮೃತ ಸಮುದ್ರದ 3 ಕಡೆಗೂ ಎತ್ತರವಾದ ಬೆಟ್ಟಗಳಿದ್ದಾವೆ. ನೀರ್ ಹರಿದು ಹೋಗೋದ್ ಜಾಗ ಇಲ್ಲ. ಅಂದ್ರೆ ಎಲ್ಲ ನೀರು ಬಂದು ಅಲ್ಲೇ ನಿಂತ್ಕೋಬೇಕು. ಕಲ್ಪನೆ ಮಾಡ್ಕೊಳ್ಳಿ, ಪ್ರತಿ ಸಲ ಹೊಸ ನೀರು ಬಂದಾಗ ಅದು ಮಣ್ಣು ತಗೊಂಡ್ಬರ್ತದೆ, ಉಪ್ಪು ತಗೊಂಡ್ಬರ್ತದೆ, ತನ್ನ ಜೊತೆಗೆ ನೀರು ಆವಿಯಾಗಿ ಹೋಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಆದ್ರೆ ವಿಜ್ಞಾನಿಗಳು ಹೇಳೋ ಪ್ರಕಾರ 100 ವರ್ಷಕ್ಕೆ ಸಮುದ್ರ ಇರೋಲ್ಲ, ಒಣಗಿ ಹೋಗಿ ಉಪ್ಪಾಗ್ಬಿಡುತ್ತೆ ಬರ್ತಿ ಪೂರ್ತಿ ಅಂತ. ನಾನು ಕಂಪ್ಲೇಂಟ್ ಮಾಡ್ತಿದ್ದೆ, ಇದು ಯಾಕೆ ಮೇಲೆ ಗೆಲಿಲಿ ಸಮುದ್ರ ಚೆನ್ನಾಗಿ ಬದುಕ್ತು, ಮೃತ ಸಮುದ್ರ ಯಾಕೆ ಸತ್ತೋಯ್ತು, ಒಂದೇ ನದಿ ನೀರು ತಗೊಂಡ್ರು ಕೂಡ ಅಂತ. ನನಗೆ ಹೊಳೆದದ್ದೇನು ಅಂದ್ರೆ, ಮೇಲಿನ ಸಿ ಗೆಲಿಲಿ ಇದೆಯಲ್ಲ ಸಮುದ್ರ, ಅದು ಜಾರ್ಡನ್ ನದಿ ನೀರನ್ನು ಪಡ್ಕೊಳ್ಳುತ್ತೆ, ಕೊನೆಗೆ ವಾಪಸ್ ಕೊಟ್ಬಿಡುತ್ತೆ ಪೂರ್ತಿ. ಅದು ಮೃತ ಸಮುದ್ರ ಬರೀ ತಗೊಳುತ್ತೆ, ವಾಪಸ್ ಕೊಡಲ್ಲ. ಅದು ನನಗೆ ಅರ್ಥ ಆದದ್ದು, ಯಾರು ಬರೀ ಪಡ್ಕೋತಾರೋ, ಕೊಡದೆ ಪಡ್ಕೋತಾರೋ, ಅವ್ರು ಮೃತ ಸಮುದ್ರ ಆದಂಗೆ ಆಗ್ತಾರೆ. ಯಾರು ಪಡ್ಕೊಂಡದ್ದನ್ನು ಸ್ವಲ್ಪ ಪ್ರಮಾಣದಲ್ಲಾದ್ರೂ ಹೊರಗಡೆ ಕೊಡ್ತಾರೋ ಅವರು ಜೀವಂತವಾಗಿರ್ತಾರೆ ಅಂತ. ಅದಕ್ಕೆ ವಿವೇಕಾನಂದರು ಹೇಳಿದ ಮಾತು ತುಂಬಾ ಸತ್ಯ ಅನಿಸ್ಬಿಡುತ್ತೆ. ಅವ್ರು ಹೇಳ್ತಾರೆ, ಯಾವ ಮನುಷ್ಯ ಸಮಾಜದಿಂದ ಪಡ್ಕೊಂಡು ವಾಪಸ್ ಕೊಡದೇ ಇರ್ತಾನೋ ಅವನನ್ನು ಮಹಾದ್ರೋಹಿ ಅಂತ ಕರಿತೀನಿ ಅಂತ. ಐ ಕಾಲ್ ದ್ಯಾಟ್ ಮ್ಯಾನ್ ಎ ಟ್ರೀಟರ್ ಹೂ ಹ್ಯಾವಿಂಗ್ ಬೀನ್ ಎಜುಕೇಟೆಡ್ ಎಟ್ ದಿ ಎಕ್ಸ್ಪೆನ್ಸ್ ಆಫ್ ಸೊಸೈಟಿ ಡಸ್ ನಾಟ್ ಪೇ ಎನಿ ಹೀಟ್ ಟು ಇಟ್ ಅಂತ. ಸಮಾಜದಿಂದ ಇಷ್ಟು ಪಡ್ಕೊಂಡಿದ್ದಾನೆ, ಏನೂ ಕೊಡದೆ ಹೋದ್ರೆ ಅವನಂತ ದ್ರೋಹಿ ಯಾರೂ ಇಲ್ಲ ಅಂತ. ನನಗೆ ಅನ್ಸೋದು ಅದೇ ಅಲ್ವಾ. ಯಾಕೆ ಮೃತ ಸಮುದ್ರ ಸತ್ತು ಹೋಯ್ತು ಅಂದಾಗ ನನಗೆ ಅನ್ಸಿದ್ದು, ಅದು ಬರೀ ಪಡ್ಕೊಂತ ಹೊರತಾಗಿ ಒಂದು ಚೂರು ಕೊಡ್ಲಿಲ್ಲ. ಸಿ ಆಫ್ ಗೆಲಿಲಿ ನೀರನ್ನು ಪಡ್ಕೊಂತು ವಾಪಸ್ ಕೊಡ್ತು. ಅದರಿಂದ ಬದುಕಬೇಕಾದ್ರೆ ಅದು ಬಹಳ ಮುಖ್ಯ ಅಂತ ಅನಿಸ್ತು.
ನಾವು ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಜೀವನದಲ್ಲಿ ಮಾಡಿದಾಗ ಕೊಡೋದಕ್ಕೆ ಬಹಳ ಸುಲಭ ಇದೆ. ಏನು ಬಂದಿರಿ ಹದುಳವಿದ್ದೀರಿ, ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವೇನೋ ಕೊಡ್ಬೇಕಾಗಿಲ್ರಿ, ಬಂದವ್ರಿಗೆ ಚೆನ್ನಾಗಿದ್ದೀರಿ ಏನಪ್ಪಾ ಕೂತ್ಕೊಳ್ರಿ ಅಂದ್ರೆ ಏನ್ ಹೋಗುತ್ತಾ, ನಮ್ನೆಲ್ಲ ಕುಸದ್ ಹೋಗ್ತದ. ದಯವಿಟ್ಟು ಒಂದು ಒಳ್ಳೆ ಮಾತು ಹೇಳೋಕ್ಕಾಗಲ್ವಾ? ನಾ ಎಷ್ಟೋ ಸಲ ನೋಡ್ತೀನಿ, ಬೆಳಗ್ಗೆ ವಾಕಿಂಗ್ ಹೋದಾಗ ಸಿಗ್ತಾರೆ, ಒಂದ್ 15-20 ಜನ ಸಿಗ್ತಾರೆ. ಸಾಮಾನ್ಯ ಪ್ರಶ್ನೆ ಕೇಳ್ತೀವಿ, ಹೇಗಿದ್ದೀರಿ ಅಂತ ಕೇಳಲ್ವಾ? ಕೆಲವರು ಹೇಳ್ತಾರೆ ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಕೆಲವ್ರು ಹಂಗಿರಲ್ಲ, ಅವ್ರ ಮುಖದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ನೀವು ಹೇಗಿದ್ದೀರಿ ಅಂದ್ರೆ ಏನೋಪ್ಪ ಹಿಂಗಿದ್ದೀನಿ ನೋಡ್ರಿ ಅಂತಾರೆ. ಅವ್ರು ಕೇಳಿದ್ರೆ ಯಾಕಿದ್ದೀರಿ ಅಂತ ಕೇಳ್ಬೇಕು ಅನ್ಸುತ್ತೆ ಅಲ್ವಾ? ನಾನೇನ್ ನಾಡಿ ಹಿಡ್ಕೊಂಡು ಹೇಗಿದ್ದೀರಿ ಅಂತ ಡಾಕ್ಟರ್ ಎಲ್ಲ ಕೇಳಿದ್ದು, ಸುಮ್ಮನೆ ಹೋಗ್ತಾ ಹೇಗಿದ್ದೀರಿ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೂ ಬರಲ್ಲ ಕೆಲವರಿಗೆ. ಅಂಥವ್ರಿದ್ದಾಗ ಬಹಳ ಕಷ್ಟ ಆಗುತ್ತೆ. ಕೊಡ್ಬೇಕಾದ ಒಂದು ನಗೆ ಕೊಡ್ಬೋದು, ಒಂದ್ ಮಾತು ಕೊಡ್ಬೋದು. ನೋಡಿ, ಎದುರಿಗೆ ಬಂದು ಅವ್ರು ಬಂದು ಒಂದ್ ಸ್ವಲ್ಪ ನಕ್ ಬಿಡಿ ನೀವು ಒಂದ್ಸಲ, ಅವ್ರ ಮುಖದಲ್ಲಿ ನಗೆ ಹೊಳಿತದೆ. ಆ ನಗೆ ಕಾರಣ ನಾವ್ ಆದ್ವಿ. ಎಷ್ಟೋ ಜನ ಸಂತೋಷವಾಗಿ, ಕೆಲವ್ರು ನೋಡಿ ನಗು ಬರೋದಿಲ್ಲ, ನಗು ನಿಲ್ಸ್ಬಿಡ್ಬೇಕು ಅನ್ಸುತ್ತೆ, ಬಂದ ತಕ್ಷಣ ಅವ್ರು ನಗು ನಿಲ್ಸ್ಬೇಕು ಅನ್ಸುತ್ತೆ. ಆದ್ರಿಂದ ಈ ನಗೆ ಕೊಡೋದು ಕೂಡ ಒಂದು ಅದ್ಭುತ ಅಲ್ವಾ? ನನಗೆ ಬಹಳ ವಿಚಿತ್ರ ಅನುಭವ ಆದದ್ದಂದ್ರೆ, ಕೊಡ್ಬೇಕಾದದ್ದು ಮತ್ತೊಬ್ಬರ ಬಗ್ಗೆ ಒಂದು ಒಳ್ಳೆ ಮೆಚ್ಚುಗೆ ಮಾತು, ಒಂದು ಒಳ್ಳೆ ಮೆಚ್ಚುಗೆ ಮಾತು, ಒಂದು ಒಳ್ಳೆ ಶ್ರದ್ಧೆ ಮಾತು. ಡಾಂಟೆ ರಾಸೆಟ್ಟಿ ಅಂತ ಒಬ್ಬ ಮನುಷ್ಯ ಇದ್ದ, ನನಗೊಂದ್ ಬಗ್ಗೆ ಬಹಳ ಇಷ್ಟ. ಬಹುದೊಡ್ಡ ಕಲಾವಿದ ಆತ, ಬದುಕಿದಾಗೆ ದಂತಕಥೆ ಆದಂತ ಮನುಷ್ಯ. ಡಾಂಟೆ ರಾಸೆಟ್ಟಿ ಅಂತ ಇಟಲಿಯೊಳಗಿದ್ದಂಥವನು. ಅವನು ಎಷ್ಟು ಮರ್ಯಾದೆ ಇತ್ತು ಅಂದ್ರೆ, ಡಾಂಟೆ ರಾಸೆಟ್ಟಿ ಮಾತಾಡ್ತಾನೆ ಅಂದ್ರೆ 5,000 ಜನ ಬಂದ್ಬಿಡ್ಬೇಕು ಅವ್ನ ಮಾತು ಕೇಳೋದಕ್ಕೆ, ಅವ್ನ ಕಲೆ ನೋಡೋದಕ್ಕೆ ಬರ್ಬೇಕು. ತುಂಬಾ ಬ್ಯುಸಿ ಆಗಿದ್ದವನು. ಒಂದ್ ದಿವಸ ಅವನು ಎಲ್ಲೋ ಲೆಕ್ಚರ್ಗೆ ಹೋಗ್ಬೇಕು, ಭಾಷಣಕ್ಕೆ ಹೋಗ್ಬೇಕು, ತಯಾರಾಗ್ತಾ ಇದ್ದಾನೆ. ಅವನ ಸೆಕ್ರೆಟರಿ ಬಂದ್ ಹೇಳಿದ್ರು, ಸರ್ ನಿಮ್ಮನ್ನ ಒಬ್ಬರು ನೋಡ್ಬೇಕಂತಾರೆ, ಒಂದ್ 5 ನಿಮಿಷ ನೋಡ್ಬೋದು ಅವ್ರನ್ನ ಅಂತ. ಇಲ್ಲಪ್ಪ ಟೈಮ್ ಇಲ್ಲ, ನಾನು ಹೊರಡ್ಬೇಕಲ್ಲ. ಗೊತ್ತು ಸರ್, ಇನ್ನೊಂದ್ 20 ನಿಮಿಷ ಇದೆ ಹೊರಡ್ಬೇಕಾದ್ರೆ ನಿಮಗೆ. ಆತ ಪಾಪ 3 ತಿಂಗಳಿಂದ ಬರ್ತಾ ಇದ್ದಾನೆ, ದಿನ ಬರ್ತಾನೆ. ನಿಮ್ಮನ್ನ 5 ನಿಮಿಷ ನೋಡ್ಬೋದಾ, 5 ನಿಮಿಷ ನೋಡ್ಬೋದಾ ಅಂತ. ದಯವಿಟ್ಟು ಒಂದ್ 5 ನಿಮಿಷ ನೋಡ್ತೀರಾ, ಕಳಿಸ್ಬಿಡಪ್ಪ 5 ನಿಮಿಷ ಅಷ್ಟು ಹೇಳೋರ್ಗೆ, 5 ನಿಮಿಷ ಅಂತ ಹೇಳು. ಆಯ್ತು, ಕೂತ್ಕೊಂಡಿದ್ದ ಡಾಂಟೆ ರಾಸೆಟ್ಟಿ. ಆ ಒಳಗ್ ಬಂದ ಮನುಷ್ಯ, ಅವನ ಕೈಯಲ್ಲಿ 2 ಚೀಲ. ಬಂದ, ನಮಸ್ಕಾರ ಸರ್, ನೀವು ಜಾಸ್ತಿ ಟೈಮ್ ಎಲ್ಲ ಗೊತ್ತು ಸರ್, ನನಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಒಂದ್ ಚೀಲ ಇಟ್ಟ, ಒಂದ್ ಚೀಲದೊಳಗಿಂದ 3 ಪೇಂಟಿಂಗ್ ತೆಗದ, ಚಿತ್ರ ಬಿಡಿಸಿದ್ದು 3 ಪೇಂಟಿಂಗ್ ತೆಗದ. ಸರ್ ದಯವಿಟ್ಟು ನೋಡಿ ಹೇಳ್ತೀರಾ ಹೇಗಿದೆ ಪೇಂಟಿಂಗು ಅಂತ. ಇವ್ ಮನಸ್ಸಿಗೆ ಬೇಜಾರಾಯ್ತು. ಈ ಮಟ್ಟಕ್ಕಿರುವಂತಹ ಕಲಾವಿದ ಯಾರೋ ಒಂದೊಂದು ಪೇಂಟಿಂಗ್ ನೋಡಿ ಹೇಳಿ ಅಂದ್ರೆ ಆಗತ್ತಾ? ಬಂದಿದ್ದಾನೆ ಪಾಪ, ಬೇಜಾರು ಹಾಕೊಂಡು ನೋಡ್ದ, ಎಷ್ಟು ಚೆನ್ನಾಗಿಲ್ಲ, ಆರ್ಡಿನರಿ ಪೇಂಟಿಂಗ್, ಏನೂ ಇರ್ಲಿಲ್ಲ ಅದ್ರೊಳಗೆ. ಚೆನ್ನಾಗಿಲ್ಲ ಅಂತ ಹೇಳಕ್ ಮನ್ಸು ಬರ್ಲಿಲ್ಲ ಅವನಿಗೆ. ಪರವಾಗಿಲ್ಲ, ಇನ್ ಸ್ವಲ್ಪ ಪ್ರಯತ್ನ ಆಗ್ಬೇಕು, ಆ ಬಣ್ಣದ ಕಾಂಪೋಸಿಷನ್ ಸರಿಯಾಗಿ ನೋಡ್ಕೋಬೇಕು, ಆಯ್ತು ಚೆನ್ನಾಗಿ ಮಾಡಿ ಅಂತ ಇಟ್ಬಿಟ್ಟ. ಆ ಮನುಷ್ಯ ಸರ್ ಇನ್ನೊಂದ್ ನಿಮಿಷ ಸರ್, ಇನ್ನೊಂದ್ ಚೀಲ ತೆಗದ, ಅದ್ರೊಳಗೆ 4 ಪೇಂಟಿಂಗ್ ತೆಗದ. ಇದೊಂದ್ ಸ್ವಲ್ಪ ನೋಡ್ಬಿಡಿ ಸರ್. ಇವನಿಗೆ ಮೆನ್ಸ್ ಬೇಜಾರಿತ್ತು, ಏನಪ್ಪ ಪೇಂಟಿಂಗ್ ನೋಡೋದು, ಆರ್ಡಿನರಿ ಪೇಂಟಿಂಗ್ ಮಕ್ಕಳು ತೆಗೆದಂಗೆ ತೆಗೆದಿದ್ದಾರೆ. 2ನೇ ಪೇಂಟಿಂಗ್ ಕೊಟ್ಟ ಮೇಲೆ ನೋಡ್ದ, ಕೂತ್ಕೊಂಡ ಕೆಳಗೆ ಡಾಂಟೆ ರಾಸೆಟ್ಟಿ, ಕನ್ನಡಕ ಹಾಕೊಂಡ. ಓಹ್, ಅದ್ಭುತ ಪೇಂಟಿಂಗ್ ಅಪ್ಪ, ಇದು ಬಹಳ ಚೆನ್ನಾಗಿದ್ದಾವೆ. ಯಾರು ಬರ್ದದ್ದು? ನೀವು ಬರ್ದದ್ದಾ ಅಂತ ಕೇಳ್ದ. ಹೌದು ಸರ್, ನಾನೇ ಬರ್ದದ್ದು. ಮೊದಲು ತೋರಿಸಿದ್ರಲ್ಲ, ಅದು ಯಾರು ಬರ್ದದ್ದು? ಅದು ನಾನೇ ಬರ್ದದ್ದು ಸರ್. ಓಹ್, ಅದು ಮೊದಲು ತೋರಿಸಿದ ಬಹುಶಃ ನೀವು ಸಣ್ಣವರದ್ದ ತೆಗೆದದ್ದು ಅನ್ಸುತ್ತೆ. ಇಲ್ಲ ಸರ್, ಮೊದಲು ತೋರಿಸಿದ್ನಲ್ಲ ಅದನ್ನ ಈಗ ತೆಗೆದದ್ದು ಸರ್. ಈಗ ತೋರಿಸ್ತಾ ಇದ್ದೀನಲ್ಲ 2ನೇದು, ಅದನ್ನ ಬಾಲ್ಯದಲ್ಲಿ ತೆಗೆದದ್ದು ಸರ್. ಅಲ್ರಿ, ಎಷ್ಟು ಚೆನ್ನಾಗಿ ತೆಗಿತಾ ಇದ್ರಿ ಪೇಂಟಿಂಗ್ ಬಾಲ್ಯದಲ್ಲಿ, ಅದ್ಭುತ ಪೇಂಟಿಂಗ್, ಅದು ದೊಡ್ಡ ಕಲಾವಿದ ಆಗ್ಬೋದಾಗಿತ್ತು ನೀವು, ಯಾಕೆ ಮಾಡ್ಲಿಲ್ಲ? ಈ 2ನೇ ಮೊದಲು ತೋರಿಸಿದ್ರಲ್ಲ ಪೇಂಟಿಂಗ್, ಅದು ಚೆನ್ನಾಗಿಲ್ಲ, ಅದು ನಿಮ್ ಬೇಜಾರಾಗುತ್ತೆ ಅಂತ ಹೇಳಿಲ್ಲ ಅಷ್ಟೇ ನಾನು. ಯಾಕೆ ಬಿಟ್ಬಿಟ್ರಿ ಅಂತ. ಅವನು ಒಂದೇ ಮಾತು ಹೇಳ್ತಾನೆ, ನನಗೆ ಅವಾಗ ಡಾಂಟೆ ರಾಸೆಟ್ಟಿ ಸಿಗ್ಲಿಲ್ಲ ಸರ್. ಎಷ್ಟು ಚಂದದ ಮಾತಲ್ವಾ? ಡಾಂಟೆ ರಾಸೆಟ್ಟಿ ನನಗೆ ಸಿಕ್ಕು, ಯಾರು ಸಿಕ್ಕು, ಚೆನ್ನಾಗಿ ಬಿಡಿಸ್ತೀವಿ ಹುಡುಗ, ಬಿಡಿಸು ಅಂದಿದ್ರೆ ನಾನು ನಿಮ್ಮಂಗೆ ಆಗ್ಬಿಡ್ತಿದ್ದೆ ಸರ್. ಇದು ನೋಡಿ ನಾವು ನೋಡ್ತಿದೀವಿ, ಎಷ್ಟೋ ಮಕ್ಕಳನ್ನ ಸುತ್ತಮುತ್ತಲ ನೋಡ್ತೀವಿ. ಒಂದು ಮೆಚ್ಚುಗೆ ಮಾತು, ಒಂದು ಪ್ರೀತಿ ತಲೆ ಸವರೋದು, ಒಂದ್ ಬೆನ್ ತಟ್ಟಿ ಚೆನ್ನಾಗಿ ಮಾಡ್ತೇವೆ ಹುಡುಗ ನೀನು ಅಂದ್ ಬಿಟ್ರೆ ಸಾಕಾಗತ್ತೆ. ನನಗೆ ವೈಯಕ್ತಿಕ ನನಗೆ ಅನುಭವ ಆದದ್ದು, ನಾನು ಬಹಳ ಸಣ್ಣ ಮನುಷ್ಯ, ನಾನು ಎಷ್ಟು ವಿಚಿತ್ರ ಅನುಭವಗಳು ನನಗಾಗಿದ್ದಾವೆ ಅಂದ್ರೆ ನಮ್ಗೆ ಗೊತ್ತೇ ಇರಲ್ಲ. ಮಾತಾಡಿದ್ ನಾವು ಎಲ್ಲೋ ಒಂದು ಒಳ್ಳೆ ಮಾತು ಹೇಳಿದ್ದನ್ನು ಎಲ್ಲೋ ಫಲ ಕೊಡ್ತದೆ. ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ ನಾನು, ಬೆಂಗಳೂರಲ್ಲಿ ರೇಣುಕಾಚಾರ್ಯ ಕಾಲೇಜ್, ಹೆಣ್ಮಕ್ಳ ಕಾಲೇಜ್. ಅಲ್ಲಿ ಒಂದು ತಾಸು ಮಾತಾಡ್ಬೇಕು. ಮಾತಾಡಿದ್ಮೇಲೆ ಕೆಳಗೆ ಬಂದ್ಮೇಲೆ ಎಲ್ಲ ಹುಡುಗರು ಟೀಚರ್ಸ್ ಎಲ್ಲ ಬಂದ ಸುತ್ತ ನೆರ್ಕೊಂಡು ಏನೋ ಪ್ರಶ್ನೆ ಕೇಳ್ತಾ ಇದ್ರು. ಒಬ್ಬ ಹುಡುಗಿ ಬಂದು, ನಿಮ್ಮ ಹತ್ರ ಪರ್ಸನಲ್ ಪ್ರಶ್ನೆ ಕೇಳ್ಬೇಕು ಸರ್ ಒಂದು, ಕೇಳಮ್ಮ ಅಂತ. ಸರ್ ನಾನು ಏರ್ ಹಾಸ್ಟೆಸ್ ಆಗ್ಬೇಕಂತೀನಿ, ಆಗ್ಬೋದಾ ಅಂದ್ಲು. ಆಗ್ಬೋದು, ಯಾಕಾಗಲ್ಲ ಅಂದೆ. ಸರ್ ನಾನು ಕಪ್ಪಗಿದ್ದೀನಿ ಸರ್, ಏರ್ ಹಾಸ್ಟೆಸ್ ಎಲ್ಲ ಬಹಳ ಬೆಳ್ಳಿಗಿರ್ಬೇಕಂತೆ, ಚಂದಾಗಿರ್ಬೇಕಂತೆ, ನನ್ಗೆ ಹಂಗಿಲ್ಲ. ಅದು ಹುಚ್ಚಿದ್ದೀನಿ, ನೀನು ಬಣ್ಣ ನೋಡಿ ಏರ್ ಹಾಸ್ಟೆಸ್ ಮಾಡ್ತಾರ. ನೀನ್ ಕಲೆ ಕಲ್ಕೋಬೇಕಮ್ಮ, ಅದನ್ನ ಹೇಗೆ ಕಲ್ಕೋಬೇಕು, ಬಣ್ಣದ ಮುಖ್ಯ ಅಲ್ಲ, ನೀನ್ ಎಷ್ಟು ಚೆನ್ನಾಗಿ ಕಲ್ಕೋತಿ, ಹೇಗೆ ಮಾತಾಡ್ತೀಯ ಅದ್ರ ಮೇಲೆ ಇರ್ತದೆ. ಬೆಳಿಬೋದು, ಚೆನ್ನಾಗಿ ಮಾಡ್ತೀಯ, ಏನೋ 1-2 ಒಳ್ಳೆ ಮಾತು ಹೇಳಿರ್ಬೇಕು ಆಕೆಗೆ ನಾನು. ಅದಾಗ ಒಂದು 22 ವರ್ಷ 25 ವರ್ಷ ಆಗಿರ್ಬೇಕು.
ನಾನು ಬ್ಯಾಂಕಾಕ್ ಅಲ್ಲಿದ್ದೆ. ಬ್ಯಾಂಕಾಕ್ನಿಂದ ಹತ್ತಿ ಬೆಂಗಳೂರಿಗೆ ಬರ್ಬೇಕು ವಿಮಾನಕ್ಕೆ. ಬ್ಯಾಂಕಾಕ್ ಏರ್ಪೋರ್ಟ್ ಅಲ್ಲಿ ನಿಂತಿದ್ದೀನಿ. ಡಗ 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 ಇವ್ರಲ್ಲ ಏರ್ ಹಾಸ್ಟೆಸ್ ಬರ್ತಾರೆ. ಅವ್ರು ಚಕ ಚಕ ಬರ್ತಾರೆ, ಅದೆಲ್ಲ ಹಿಡ್ಕೊಂಡು ಟ್ರೈನ್ ಹಿಡ್ಕೊಂಡು. ಅವರೆಲ್ಲ ಸೀರೆ ಉಟ್ಕೊಂಬರೋರು, ಅಂದ್ರೆ ಏರ್ ಇಂಡಿಯಾದವರು ಅಂತ. ಉಳಿದವ್ರಲ್ಲ ಹಂಗೆ ಸೀರೆ ಉಟ್ಕೊಂಬರಲ್ಲ. ಸರ ಬಂದ್ರು, ಬ್ಯಾಗ್ ಹಿಡ್ಕೊಂಡು ಕೆಳಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ ಗುಂಪಾಗಿ. ಅವ್ರು ಹೋಗ್ಲಿ ಸೈಡ್ ಸರ್ಕೊಂಡು ನಿಂತ್ಕೊಂಡೆ. ಮುಂದೆ ಹೋಗ್ತಿದ್ದವಳು ನಿಂತ್ಕೊಂಡು ನಾನು ನೋಡಿದ್ಲು. ಹೇ ಅಂದ್ಲು. ಅಂದ್ಬಿಟ್ಟು ತನ್ನ ಬ್ಯಾಗ್ ಇನ್ನೊಬ್ರಿಗೆ ಕೊಟ್ಟು ಓಡಿ ಬಂದ್ಲು ನನ್ನ ಕಡೆಗೆ. ಬಂದು ಕಾಲ್ ಮುಟ್ಟು ನಮಸ್ಕಾರ ಮಾಡಿ, ಕರ್ಜಿಗೆ ಸರ್ ಅಲ್ವಾ ಅಂದ್ಲು. ಹೌದಮ್ಮ ನಾನು ಕರ್ಜಿಗೆ ಅಂದೆ. ಸರ್ ಗೊತ್ತಾಯ್ತಾ ನಮ್ಗೆ? ಗೊತ್ತಾಗ್ಲಿಲ್ಲ ಮತ್ತಾಯಿ ಅಂದೆ. ಸರ್ ನಾನು ಸರ್ 22 ವರ್ಷದಿಂದ ನಿಮ್ಗೆ ನೆನಪಿದ್ಯಾ? ನಮ್ಮ ಕಾಲೇಜಿಗೆ ಬಂದಿದ್ರಿ ನೀವು. ನನಗೆ ಹೆಂಗ್ ನೆನಪಿರುತ್ತಮ್ಮ 22 ವರ್ಷದಿಂದ ಕಾಲೇಜಿಗೆ ಬಂದಿದ್ದು? ಸರ್ ನೀವು ನನಗೆ ಹೇಳಿದ್ರಿ ಏರ್ ಹಾಸ್ಟೆಸ್ ಆಗ್ಬಹುದು ಅಂತ ಹೇಳಿದ್ರಿ. ಹೌದು ಹೇಳಿದ್ದೆ, ಆಗಿದ್ದೀನಿ ಸರ್. ನಾನೀಗ ಆಗೋದು ಅಷ್ಟೇ ಅಲ್ಲ, ನಾನೀಗ ಚೀಫ್ ಟ್ರೈನರ್ ಆಫ್ ಆಲ್ ಏರ್ ಇಂಡಿಯಾ ಹಾಸ್ಟೆಸಸ್ ಇನ್ ಇಂಡಿಯಾ. ಇಡೀ ಏರ್ ಇಂಡಿಯಾದ ಎಷ್ಟು ಜನ ಏರ್ ಹಾಸ್ಟೆಸ್ ಇದ್ದಾರೆ ಎಲ್ಲರಿಗೂ ತರಬೇತಿ ಕೊಡುವಂತ ನಾಯಕಿಯಾಗಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಹೇಳಿದ್ಲು. ಅವತ್ತು ನೀವು ಹೇಳಿದಾಗ ಸುಮ್ಮನೆ ಸಮಾಧಾನಕ್ಕೆ ಹೇಳಿದ್ದೀರಿ ಅನ್ಕೊಂಡಿದ್ದೆ ಸರ್ ನಾನು. ಆದ್ರೆ ಒಂದ್ ಮಾತು ಹೇಳಿದ್ರಿ ನೀವು, ಒಂದ್ ಘಟನೆ ಹೇಳಿದ್ದೆ. ಆಕೆಗೆ ಬಲೂನ್ ಇದೆಯಮ್ಮ, 10 ಬಲೂನ್ ಹಿಡ್ಕೊಂಡು ನಿಂತಿದ್ದ ನಮ್ಮ ಕೈಯಲ್ಲಿ. ಒಂದು ಬಿಳಿ ಬಣ್ಣ, ಹಸಿರು ಬಣ್ಣ, ಕೆಂಪು ಬಣ್ಣ, ನೀಲಿ ಬಣ್ಣ, ಕಪ್ಪು ಬಣ್ಣದ ಬಲೂನ್ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಎಲ್ಲವೂ ಮೇಲೆ ಹಾರ್ತಾ ಇದ್ದಾವೆ. ಆಕೆ ಅದ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ ನಾನು. ನೋಡಮ್ಮ, ಹಾರ್ತಿರೋದು ಬಲೂನಿನ ಬಣ್ಣದಿಂದಾಗಲ್ಲ, ಒಳಗಿರುವಂತ ಗಾಳಿಯಿಂದಾಗಿ ಹಾರೋದು ಅಲ್ವಾ? ನೀನ್ ಒಳಗಿನ ಶಕ್ತಿ ಚೆನ್ನಾಗಿದ್ರೆ ಯಾರು ನಿನ್ ತಡೆಯೋಕ್ ಸಾಧ್ಯ ಇಲ್ಲ, ಬೆಳೆಸು ಅಂತ ಹೇಳಿದ್ರು. ಆ ಹುಡುಗಿ ಸೀರಿಯಸ್ ಆಗಿ ತಗೊಂಡ್ಲು ಅಂದ್ರೆ ಪ್ರಾಕ್ಟೀಸ್ ಮಾಡಿ ಏರ್ ಹಾಸ್ಟೆಸ್ ಆಗೋದಷ್ಟೇ ಅಲ್ಲ, ಏರ್ ಹಾಸ್ಟೆಸ್ ಚೀಫ್ ಆಗ್ಬಿಟ್ಟಿದ್ದಾಳೆ. ಒಂದ್ ಹೇಳಿದ್ರು, ಸರ್ ಇವತ್ತು ನಿಮ್ಮನ್ನ ನೋಡಿ ಸಂತೋಷ ಆಯ್ತು ಸರ್ ನನಗೆ. ನೋಡಿ ನಾನು ಯಾವತ್ತೋ ಒಂದು ಮಾತು ಹೇಳಿದ್ದು, ನನ್ನ ನೆನಪೇ ಇಲ್ಲ ಹೇಳಿದ್ದು. ಅದು ನನಗೆ ಡಾಂಟೆ ರಾಸೆಟ್ಟಿ ಮಾತು ಬಹಳ ಮುಖ್ಯ ಅನ್ಸುತ್ತೆ. ಆ ಸಮಯದಲ್ಲಿ ಒಂದು ಒಳ್ಳೆ ಮಾತಿದೆಯಲ್ಲ, ಅದರಂತ ದೊಡ್ಡ ಕಾಣಿಕೆ ಯಾವುದೂ ಸಿಗೋಕ್ ಸಾಧ್ಯ ಇಲ್ಲ. ನಾನು ಬಿಜಾಪುರದವ್ರು ತುಂಬಾ ಜನ ಇದ್ದೀರಿ, ಅವ್ರಿಗೆ ಹೇಳ್ಬೇಕು ನಾನು. ಬಿಜಾಪುರದಲ್ಲಿ ಆ ಮೆಡಿಕಲ್ ಕಾಲೇಜ್ ಆಯ್ತು, ಯೂನಿವರ್ಸಿಟಿ ಆಯ್ತು. ಅದು ನಂದು ಒಂದು ಭಾಗ ಆಯ್ತು ಅದ್ರ ಯೂನಿವರ್ಸಿಟಿ ಆಗ್ಬೇಕಾದ್ರೆ. ಇನಾಗ್ರೇಷನ್ಗೆ MB ಪಾಟೀಲ್ರು, ನಾನು, ಇನ್ಯಾರ ಒಂದ್ 3-4 ಜನ ಸ್ಟೇಜ್ ಮೇಲೆ ಇದ್ವಿ. ಪ್ರೋಗ್ರಾಮ್ ಚೆನ್ನಾಗಾಯ್ತು, ದೊಡ್ಡ ಪ್ರೋಗ್ರಾಮ್ ಆಯ್ತದು. ಪ್ರೋಗ್ರಾಮ್ ಮುಗಿದ್ಮೇಲೆ ಕೆಳಗೆ ಬಂದು ನಿಂತಿದ್ವಿ ಮಾತಾಡ್ತಾ. ಅಲ್ಲಿ ಒಬ್ಬ ಹುಡುಗಿ ಕೈಲಿ ಹಿಂಗ್ ಬ್ಯಾಗ್ ಹಿಡ್ಕೊಂಡು ನಿಂತಿದ್ಲು. ಹೀಗೆ ನನ್ನೇ ನೋಡ್ತಾ ಇದ್ಲು. ಬಹುಶಃ ಅವಳಿಗೆ ನನ್ನ ಹತ್ರ ಮಾತಾಡ್ಬೇಕು ಅನ್ಸುತ್ತೆ ಅಂತ ನಾನು ಹೋಗಿ, ಹೌದು ನಾನು ಮಾತಾಡ್ಬೇಕಮ್ಮ ನನ್ನ ಹತ್ರ ಅಂದೆ. ಹೌದು ಸರ್, ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಅಂದ್ರು. ಏನು ಅಂದೆ. ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ ಸರ್. ಹಾಗೂ ಯಾರು ಬೇಡ ಅಂತಾರೆ ಅಂದೆ. ಇಲ್ಲಿ ಸೇರ್ಕೊಂಡಿದ್ದೀನಿ ಸರ್ ನಾನು, ಆದ್ರೆ MBBS ಮುಗಿಸ್ತೀನಿ ಅಂತ ನಂಬಿಕೆ ಇಲ್ಲ ಸರ್, ನನಗೆ ಬಹಳ ಭಯ ಇದೆ. ನಿನ್ ಹೆಸರೇನಮ್ಮ ಅಂದೆ. ನಾವೇನ್ ಬಿಡಿ ಸರ್ ಅಂದ್ಲು. ಅಲ್ಲಮ್ಮ ನಿನ್ ಹೆಸರೇ ನಾವೇನ್ ಬಿಡಿ ಸರ್ ಏನು ಅಂತ ಕೇಳಿದೆ. ಇಲ್ಲ ನಾವೇನ್ ಬಿಡಿ ಸರ್, ಸಣ್ಣವರು ಸರ್ ಅಂದ್ಲು. ಅಲ್ಲಮ್ಮ ಬಿಡು, ಆ ಹೆಸರು ಬಿಡು, ನೀ ಓದು, ಚೆನ್ನಾಗಿ ಓದು. ಡಾಕ್ಟರ್ ಆದವ್ರು ಬೇಕಾದಷ್ಟು ಜನ ನೋಡಿದ್ದೀನಿ. ತುಂಬಾ ಕಷ್ಟಪಟ್ಟದಲ್ಲಿ ಬಂದ ಒಂದೊಂದವರಿದ್ದಾರೆ, ತುಂಬಾ ಕೆಳಮಟ್ಟದಿಂದ ಕಷ್ಟಪಟ್ಟು ಮೇಲೆ ಬಂದು ಡಾಕ್ಟರ್ ಆದವರಿದ್ದಾರೆ. ನಿನಗೇನ್ ತೊಂದರೆ ಆಗ್ತೇನೆ ನೀನು ಅಂತ ಏನೋ ಒಂದು 4 ಮಾತು ಹೇಳಿರ್ಬೇಕಷ್ಟೇನೆ. ಮುಗಿದೋಯ್ತು ಸರ್. ಮುಂದೆ 20 ವರ್ಷ ಆದ್ಮೇಲೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ 20 ವರ್ಷ ಅಂತ ಹೇಳ್ಬೇಕಾದ್ರೆ, ದಿಲ್ಲಿಯಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅಂತಿದೆ, ಅಲ್ಲಿದ್ದೆ 3 ದಿವಸ ನಾನು. ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕು ಅಂತ ಫುಟ್ಪಾತ್ ನಲ್ಲಿ ಹೋಗ್ತಾ ಇದ್ದೀನಿ. ಹಿಂದೆ ಇಬ್ರು ಚಳಿ ಇರ್ತದಲ್ಲ ದೆಹಲಿಯಲ್ಲಿ, ಆ ಗೌನ್ ಹಾಕೊಂಡು ಮೇಲೆ ಕ್ಯಾಪ್ ಹಾಕೋದಿರುತ್ತಲ್ಲ, ಕ್ಯಾಪ್ ಹಾಕೊಂಡು ವಾಕಿಂಗ್ ಬರ್ತಾ ಇದ್ರು. ಗಂಡ ಹೆಂಡತಿ ಇರ್ಬೇಕು ಅನ್ಕೊಂಡೆ. ಅವ್ರು ಜಾಗಿಂಗು ಮಾಡ್ತಾ ಇದ್ರು. ನಾನು ಮುಂದೆ ಹೋದ್ಮೇಲೆ ಓಡ್ಕೊಂಡು ಬಂದು ಜೋರಾಗಿ ಬಂದು ಆ ಹೆಣ್ಮಗಳನ್ನ ಮುಂದೆ ನಿಂತ್ಕೊಂಡ್ಲು. ಕರ್ಜಗಿ ಸರ್ ಅಲ್ವಾ ಅಂದ್ಲು. ಹೌದಮ್ಮ ಅಂದೆ. ಯಾರು ನೀವ್ಯಾರು ಅಂತ ಕೇಳಿದೆ. ನಾವೇನ್ ಬಿಡಿ ಸರ್ ಅಂದ್ಲು. ಅಲ್ಲಮ್ಮ ಇಲ್ಲಿ ಓಡಿ ಬಂದು ನಾವೇನ್ ಬಿಡಿ ಸರ್ ಅಂತ ಹೇಳಕ್ ಬಂದ್ಯಾ ನೀನು ಅಂತ ಕೇಳಿದೆ. ಗೊತ್ತಾಗ್ಲಿಲ್ವಾ ಸರ್ ಅಂದು. ಏನ್ ಗೊತ್ತಾಗ್ಲಿಲ್ವಾ? ನಾವೇನ್ ಬಿಡಿ ಸರ್ ಅಂತ ನೆನಪಾಯ್ತಾ ಸರ್? ಮೆಡಿಕಲ್ ಕಾಲೇಜ್ ಇನಾಗ್ರೇಷನ್ ದಿವಸ. ಅಯ್ಯೋ ನೀನೇನಮ್ಮ ಅದು ಅಂದೆ. ಹೌದು ನಾನೇ ಸರ್, ನೀವ್ ಹೇಳ್ದಂಗೆ ಮಾಡಿದೆ. ನೀವು ನಂಬ್ಲಿಕ್ಕಿಲ್ಲ ಸ್ನೇಹಿತರೆ ಹೇಳ್ತೀನಿ ಅಂತ. MBBS ಅಲ್ಲ, MS ಮಾಡಿ MCH ಮಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಏನಿದೆ ದೆಹಲಿಯೊಳಗೆ, ಅದ್ರಿಗೆ ಪೀಡಿಯಾಟ್ರಿಕ್ ಡಿವಿಷನ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾಳೆ ಆಕೆ. ಗಂಡ ಅಲ್ಲಿ ಡಾಕ್ಟರ್ ಆಗಿದ್ದಾನೆ, ಅವನೊಂದು ಸರ್ಜನ್ ಅವನು. ಆಕೆ ಹೇಳ್ತಿದ್ಲು, ಸರ್ ಅವತ್ತು ನನಗೆ ಬಹಳ ಅನ್ಸ್ಬಿಡ್ತು. ನಾನು ಎಲ್ರಿಗೂ ಹಿಂಗೆ ಅಮ್ಮ, ಬೆಟ್ಟ ಹತ್ತೋ ತನಕ ಕೆಳಗೆ ನಿಂತಾಗ ಅಯ್ಯೋ ಹೆಂಗ್ ಹತ್ತೋದಪ್ಪ ಅನ್ಸುತ್ತೆ. ಹತ್ತೋಕ್ ಶುರು ಮಾಡಿ ಡಿಫ್ರೆಂಟ್ ಎತ್ತಕ್ಕೆ ಹೋದಂಗೆ ಅಯ್ಯೋ ಹತ್ಬಹುದು ಅನ್ಸ್ಬಿಡುತ್ತೆ. ನಿಮ್ಗಿಂತ ಮುಂದೆ ಹೋಗ್ತಾರೆ ಜನ, ನೋಡಿ ಹತ್ಬಹುದು ನಾವು. ಅದರಿಂದ ಆಗತ್ತಾ ಅಂತ ಕೆಳಗಡೆ ನಿಂತ್ಕೊಂಡಾದ್ರೆ ಆಗಲ್ಲ. ಒಂದು ಒಳ್ಳೆ ಮಾತು, ಒಂದು ಉತ್ತೇಜನಕರ ಮಾತು ಎಷ್ಟು ಬೆಳೆಸ್ಬಿಡುತ್ತಲ್ಲ ಸರ್ ಮನುಷ್ಯನ. ನನಗೆ ಸಂತೋಷ ಆಗತ್ತೆ. ಈ ಹೊತ್ತಿಗೆ ನಾವು ಇನ್ನೊಂದು ಬಹಳ ಮುಖ್ಯವಾಗಿ, ತಾವೆಲ್ಲ ಮಾಡ್ತಾ ಇದ್ದೀರಿ, ಅದ್ಭುತವಾಗಿ ಮಾಡ್ತಾ ಇದ್ದೀರಿ, ಅದನ್ನ ಕೊಡ್ಬೇಕಾದದ್ದು ನಾನು ಅನ್ನೋದು, ನಮ್ಮ ಮಕ್ಕಳಿಗೆ ಮೌಲ್ಯಗಳನ್ನ ಕೊಡ್ಬೇಕು ಸರ್. ಈಗ ತಾವೇ ಹೇಳ್ಬೇಕು ಮಕ್ಕಳಿಗೆ ಮೌಲ್ಯಗಳನ್ನು ಕೊಡೋದಕ್ಕೆ. ನಾವು ಎಷ್ಟರ ಮಟ್ಟಿಗೆ ವ್ಯವಹಾರಸ್ಥರಾಗ್ಬಿಟ್ಟಿದ್ದೀವಿ ಅಂದ್ರೆ, ಬೆಳಿಗ್ಗೆ ಸ್ಕೂಲಲ್ಲಿ ಒಬ್ಬ ಟೀಚರ್ ಒಂದು ಪ್ರಶ್ನೆ ಕೇಳಿದ್ರು. ಸರ್ ಹುಡುಗರೆಲ್ಲ ಈಗ ಮೊದಲಿನ ಹಾಗೆ ಗೌರವ ಕೊಡೋದು ಕಮ್ಮಿ ಆಗ್ಬಿಟ್ಟಿದೆ ಸರ್, ಎಲ್ಲ ಬಿಸಿನೆಸ್ ಆದಂಗೆ ಆಗ್ಬಿಟ್ಟಿದೆ, ಶಾಲೆ ಕೂಡ ಬಿಸಿನೆಸ್ ಆದಂಗೆ ಆಗಿದೆ, ಏನ್ ಮಾಡೋದು? ಯಾಕಂಗಾಗಿದೆ? ಒಂದು ಕಾರಣ ಇದೆ ಸರ್, ದಯವಿಟ್ಟು ನಾನು ಹಂಚ್ಕೋತೀನಿ ತಮ್ಮ ಹತ್ರ.
ತಪ್ಪಿದ್ರೆ ಸರಿ ಮಾಡಿ. ನನ್ನ ಹಿಂದಕ್ಕೊಂದು ಥೀಸಿಸ್ ತರ ಬರ್ದಿದ್ದೆ ನಾನು ಇದನ್ನ. ನಾವೆಲ್ಲವೂ ಹಣಕ್ಕೆ ತಂದು ಇಟ್ಬಿಟ್ಟಿದೀವಿ. ಈಗ ಎಲ್ಲ ಹಣ ಮುಖ್ಯ ಆಗ್ಬಿಟ್ಟಿದೆ. ದಯವಿಟ್ಟು ಗಮನಿಸಿ, ಹಿಂಗಿರ್ಲಿಲ್ಲ ಮೊದಲು. ಯಾರೊಬ್ರು ಕೇಳಿದ್ರು ಹಿಂಗಾದ್ರೆ ಮುಂದೆ ಗತಿ ಏನು ಅಂತ. ಹಿಂಗಿರೋಲ್ಲ ಮುಂದೆ, ಕಾಳಜಿ ಬಿಡಿ ನೀವು. ನನ್ನ ಪ್ರಕಾರ ಇಡೀ ಮನುಷ್ಯನ ಇತಿಹಾಸ ತಗೊಂಡ್ ಬಂದ್ರೆ, ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ ಬಂದ್ರೆ, ಕಾಲ ಕಾಲಕ್ಕೆ ನಮ್ಮ ಮುಂದೆ ಬೇರೆ ಬೇರೆ ಮಾದರಿಗಳು ಬರ್ತಾವೆ ಕಣ್ಣು ಮುಂದೆ. ಒಂದೊಂದು ಕಾಲಘಟ್ಟದಲ್ಲಿ ಒಂದು ಮಾದರಿ ಬರ್ತದೆ. ಆ ಬದುಕಿರೋರಂತೆಲ್ಲ ಅದನ್ನ ಅನುಸರಿಸೋಕೆ ಶುರು ಮಾಡ್ತಾರೆ, ಅದನ್ನ ಅನುಸರಿಸ್ತಾರೆ ಮಾದರಿನ. ಮೊಟ್ಟ ಮೊದಲೇದು ವೇದ ಕಾಲದಲ್ಲಿ ನಮ್ಮ ಮಾದರಿ ಯಾರಾಗಿದ್ರು? ಯಾರು ಮಾದರಿ ಆಗಿದ್ರು? ಋಷಿಗಳ ಮಾದರಿ ಆಗಿದ್ರು. ಋಷಿಗಳು ಯಾರು ನಗರದಲ್ಲಿ ಇರೋರಲ್ಲ, ಕಾಡಲ್ಲಿ ನದಿ ದಂಡೆ ಮೇಲೆ ಆಶ್ರಮ ಕಟ್ಕೊಂಡಿರೋರು. ಆದ್ರೆ ರಾಜರು, ಚಕ್ರವರ್ತಿಗಳು ಅವ್ರ ಕಾದ ಹತ್ರ ಕೂತ್ಕೊಂಡು ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾ ಇದ್ರು. ಕಲ್ಪನೆ ಮಾಡಿ, ದಶರಥನಂತ ಮಹಾಪರಾಕ್ರಮಿ ರಾಜ ವಿಶ್ವಾಮಿತ್ರ ಬಂದು ನೀ ಇಬ್ರು ಮಕ್ಕಳನ್ನು ಕಳಿಸು ನಾನು ಯಜ್ಞ ರಕ್ಷಣೆಗೆ ಅಂತ ಅನ್ಬೇಕಾದ್ರೆ, ಯಜ್ಞ ರಕ್ಷಣೆಗೆ ವಿಶ್ವಾಮಿತ್ರರೇ ಮಾಡ್ಕೋಬಹುದಾಗಿತ್ತು, ಆ ಶಕ್ತಿ ಇತ್ತು ಅವ್ರಿಗೆ. ರಾಮ ಲಕ್ಷ್ಮಣರು ತರಬೇಕಾಗಿತ್ತು ಮೇಲೆ ಎತ್ತರಕ್ಕೆ. ಅವರು ಈ ಮಕ್ಕಳನ್ನ ಕಳಿಸ್ಕೊಡು ಅಂದಾಗ ಮೊದಲು ಇಲ್ಲ ಅಂತಾನೆ ದಶರಥ. ಕೊನೆಗೆ ವಿಶ್ವಾಮಿತ್ರ ಕೋಪನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ, ಕಳಿಸ್ಕೊಡ್ತಾನೆ. ಅಂದ್ರೆ ದಶರಥನಂತ ಚಕ್ರವರ್ತಿ ಕೂಡ ವಿಶ್ವಾಮಿತ್ರ ಇಲ್ಲ ಅನ್ನೋ ಧೈರ್ಯ ಇರ್ಲಿಲ್ಲ. ಅದು ಎಲ್ಲಿದ್ ಬಂತು? ಜ್ಞಾನದಿಂದ ಬಂದದ್ದು. ಅಂದ್ರೆ ಆಗಿನ ಕಾಲದಲ್ಲಿ ಜ್ಞಾನ ಮುಖ್ಯವಾದಂತ ಕಾಲ ಆಗಿತ್ತು, ಜ್ಞಾನ ಪ್ರಧಾನವಾದಂತ ಕಾಲ. ಜ್ಞಾನಿಗಳಿಗೆ ಮರ್ಯಾದೆ, ತುಂಬಾ ಮರ್ಯಾದೆ ಋಷಿಗಳಿಗೆಲ್ಲ ಅವಾಗ. ಸ್ವಲ್ಪ ಮುಂದೆ ಬನ್ನಿ, ನಮ್ಮ ಮಹಾಭಾರತ ಕಾಲಕ್ಕೆ. ನಮ್ಮ ಕಣ್ಣು ಮುಂದೆ ಮಾದರಿಗಳು ಯಾರಾದ್ರು? ಆ ಮಾದರಿ ಆದವ್ರು ದ್ರೋಣ, ಭೀಷ್ಮ, ಅಶ್ವತ್ಥಾಮ, ಕೃಪಾಚಾರ್ಯ, ಕರ್ಣ, ಭೀಮ, ಅರ್ಜುನ, ಎಲ್ಲ ವೀರರು, ಒಬ್ಬರಿಗಿಂತ ಒಬ್ರು ವೀರರು ಅಲ್ವಾ? ಆಗ ವೇದವ್ಯಾಸರಿದ್ರು. ಕಾಡಿನಲ್ಲಿದ್ದಂತ ಏಕಲವ್ಯ ವೇದವ್ಯಾಸರ ಹೆಂಗ ಆಗ್ತೀನಿ ಅನ್ಲಿಲ್ಲ, ಅರ್ಜುನನ್ ಮೀರಿಸ್ತೀನಿ ಅಂದ. ಕೃಪಾಚಾರ್ಯ ಏನ್ ಮಾಡಿದ್ರು? ಬ್ರಾಹ್ಮಣರಾದಂತ ದ್ರೋಣಾಚಾರ್ಯ ಏನ್ ಮಾಡಿದ್ರು? ದ್ರೋಣಾಚಾರ್ಯ ಕೂಡ ಜ್ಞಾನ ಕಲಿಸ್ಲಿಲ್ಲ ಅವರಿಗೆ, ಶಸ್ತ್ರವಿದ್ಯೆಯನ್ನು ಕಲಿಸಿದ್ರು. ಕೃಪಾಚಾರ್ಯ ಕೂಡ ಕೊನೆಗೆ ಯುದ್ಧಕ್ಕೆ ಹೋಗ್ಬಿಟ್ರು. ಅವರೊಬ್ಬರು ಉಳ್ಕೊಂಡವ್ರು, ಕೆಲವು 3-4 ಜನದಲ್ಲಿ ಅವರೊಬ್ರು ಉಳ್ಕೊಂಡವ್ರು ಕೊನೆಗೆ. ಯಾಕೆ ಹಿಂಗಾಯ್ತು ಅಂದ್ರೆ ಅವಾಗ ಜ್ಞಾನ ಪ್ರಧಾನವಾದ ಸಮಾಜ ಬದಲಾಗಿ ಶೌರ್ಯ ಪ್ರಧಾನವಾದ ಸಮಾಜ ಆಗಿತ್ತು. ಎಲ್ರು ಅವಾಗ ಶೌರ್ಯ ಶೌರ್ಯ ಶೌರ್ಯ, ಎಲ್ರು ಶೂರರಾಗ್ಬೇಕು ಅಂತ ಹೋಗ್ತಿದ್ರು. ಅಷ್ಟು ದೂರ ಯಾಕೆ? ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ನಾಯಕರಾಗಿದ್ದವ್ರು ಯಾರು? ಸ್ವಾತಂತ್ರ್ಯದ ಹಿಂದೆ ಮಹಾತ್ಮ ಗಾಂಧಿಯವರು ದೇಶಕ್ಕೋಸ್ಕರ ತ್ಯಾಗ ಮಾಡಿ ಅಂದ್ರೆ ಲಕ್ಷಾಂತರ ಜನ ತ್ಯಾಗ ಮಾಡಿ ಹೋದ್ರು. ಬೆಂಗಳೂರಲ್ಲಿ ಸದಾಶಿವನಗರ ಅಂತ ಒಂದು ಜಾಗ ಇದೆ, ಅದಕ್ಕೆ ನಾವು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ. ಅತ್ಯಂತ ಶ್ರೀಮಂತರು ಮಾತ್ರ ಬದುಕಬಹುದಾದಂತ ಜಾಗ. ಅಷ್ಟು ಕಾಸ್ಟ್ಲಿ ಜಮೀನು, ಅಲ್ಲಿ ಬಿಲ್ಡಿಂಗ್ ಎಲ್ಲ ಅಂತವರೇ ಇರೋದು. ಆ ಸದಾಶಿವರ ಎಷ್ಟೋ ಜನಕ್ಕೆ ಸದಾಶಿವನಗರದಲ್ಲಿ ಇದ್ದವರಿಗೆ ಆ ಹೆಸರು ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಸದಾಶಿವರಾಯರು ಮಂಗಳೂರವರು. ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಮನೆ ಹೊಲ ಎಲ್ಲ ಮಾರಿ ಗಾಂಧೀಜಿ ಒಪ್ಪಿಸ್ಬಿಟ್ಟು ಅವ್ರ ಜೊತೆಗಿದ್ಬಿಟ್ರು. ಕೊನೆಗೆ ಔಷಧಿ ದುಡ್ಡಿಲ್ಲದೆ ಬಾಂಬೆಯಲ್ಲಿ ಸತ್ತೋದ್ರು. ಗಾಂಧೀಜಿ ಮಂಗಳೂರಿಗೆ ಬಂದು ಅವ್ರ ತಾಯಿಗೆ ಭೇಟಿಯಾಗಿ ನಮಸ್ಕಾರ ಮಾಡಿ, ಅಮ್ಮ ನಿನ್ನ ಮಗನಂತ ತ್ಯಾಗ ಇನ್ ಯಾರು ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳೋದ್ರು. ಅಂತ ಅತ್ಯಂತ ತ್ಯಾಗಜೀವಿ ಹೆಸರನ್ನು ನಾವು ಸದಾಶಿವನಗರಕ್ಕೆ ಇಟ್ಟಿದ್ದೀವಿ ಬೆಂಗಳೂರಲ್ಲಿ. ಯಾಕೆ ಹೇಳ್ತೀನಿ ಅಂದ್ರೆ ಕೊಟ್ಟವ್ರ ಹೆಸರು ಮಾಡ್ಕೊಂಡ್ರು. ರಾಮಾಯಣದಲ್ಲಿ ಶಬರಿಗೆ ಹೆಸರು ಯಾಕೆ ಉಳ್ಕೊಂತು? ಕೊಟ್ಟದಕ್ಕೆ. ಯಾರು ಕೊಟ್ರು? ಏಕಲವ್ಯ ಹೆಬ್ಬೆಟ್ಟು ಕೊಟ್ಟು ಶಾಶ್ವತ ಆದ, ಆಕೆ ಬೋರೆ ಹಣ್ಣು ಕೊಟ್ಟು ಶಾಶ್ವತ ಆದ್ರು ಅಂತ ಹೇಳ್ತೀವಿ ನಾವು. ಆಗಿನ ಕಾಲದಲ್ಲಿ ಶೌರ್ಯ ಪ್ರಧಾನವಾದಂತ ಸಮಾಜ ಆಯಿತು. ಸ್ವಾತಂತ್ರ್ಯ ಬಿಫೋರ್ ಗಾಂಧಿಯವರು ಹೇಳಿದಾಗ ಕೊಡ್ಬೇಕಾದ್ರೆ ಅವಾಗ ದೇಶ ಪ್ರೇಮ. ನಮ್ಮ ನಾಯಕರು ಯಾರ್ಯಾರಾಗಿದ್ರು? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಎಲ್ಲ ವಾರಿಯರ್ಸ್, ಎಲ್ಲ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂತ ಹುಡುಗರು. ನಮ್ಮ ಕಣ್ಣು ಮುಂದೆ ಜ್ಞಾನ ಪ್ರಧಾನವಾದಂತ ಸಮಾಜ ಕರಗಿ ಶೌರ್ಯ ಪ್ರಧಾನ ಸಮಾಜ ಹೋಗಿ ಈಗ ದೇಶ ಪ್ರೇಮ ಒಂದು ಮಾದರಿಯಾಗಿತ್ತು. ನನ್ನ ಹಿಂದಿನ ತಲೆಮಾರಿನವರು, ನಮ್ಮ ತಂದೆ ಎಲ್ಲ ಹೇಳೋರು, 42ನೇ ಇಸ್ವಿಗೆ ಚಳವಳಿ ಆದಾಗ ಕಾಲೇಜ್ ಬಿಟ್ಟು ರಸ್ತೆಯಲ್ಲೆಲ್ಲ ಮೆರವಣಿಗೆ ಹೋಗಿ ಪೊಲೀಸ್ ಕಡೆ ಹೊಡೆಸ್ಕೊಂಡವ್ರು ಎಲ್ಲರೂ. ಅವಾಗೆಲ್ಲ ತಾವು ಸಣ್ಣವರಿದ್ದಾಗ ಕಂಡಿರ್ಬೇಕು, ಪ್ರಭಾತ್ ಫೇರಿ ಅಂತ ಆಗೋದು ಅವಾಗೆಲ್ಲ. ಆಗಸ್ಟ್ 15ಕ್ಕೆ 26 ಜನವರಿಗೆ ಊರೆಲ್ಲ ಮಕ್ಕಳು ಪ್ರಭಾತ್ ಫೇರಿ ಮಾಡ್ಕೊಂಡು ಹೋಗ್ಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಭಾರತ್ ಮಾತೆ ಧ್ವಜ ಹಿಡ್ಕೊಂಡು ಹೋಗೋದು. ಈಗ ಎಲ್ಲಿದಾವ ಸ್ವಾಮಿ ಅದು? ಸ್ವಾತಂತ್ರ್ಯ ಪ್ರೇಮ ತುಂಬಾ ಪ್ರೀತಿ ಹೆಚ್ಚಾಗಿತ್ತು ಅವಾಗ, ದೇಶ ಪ್ರೇಮ ಹೆಚ್ಚಾಗಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ದುರ್ದೈವ ಅಂತ ಹೇಳೋಕ್ಕಾಗಲ್ಲ, ಒಬ್ಬ ಶ್ರೀಮಂತ ಕಣ್ಣು ಮುಂದೆ ಮಾದರಿಯಾಗಿದ್ದಾನೆ ಈಗ. ಅಂದ್ರೆ ನಾನು ಹೇಳಿದ್ದೆಲ್ಲ, ಆ ಕಾಲಘಟ್ಟದಲ್ಲಿ ಬದುಕೋರು ಅವ್ರಂಗ ಆಗೋಕ್ ಪ್ರಯತ್ನ ಮಾಡ್ತಾರೆ ಅಂತ. ಈಗ ಮೊದಲು ಎಲ್ಲರೂ ಜ್ಞಾನ ಪಡ್ಕೊಳಕ್ ಹೋದ್ರು, ಎಲ್ಲ ಶೌರ್ಯ ಪಡ್ಕೊಳಕ್ ಹೋದ್ರು, ಎಲ್ಲ ದೇಶ ಪ್ರೇಮಿಗಳಾಗೋಕ್ ಹೋದ್ರು. ಈಗ ಎಲ್ಲರೂ ಶ್ರೀಮಂತ ಆಗ್ಬೇಕು ಅಂತ. ಅದು ಹೇಗೆ? ಎಷ್ಟು ಸಾಧ್ಯದೆಯೋ ಅಷ್ಟು ಬೇಗ ಆಗ್ಬೇಕು, ಎಷ್ಟು ಸಾಧ್ಯದೆಯೋ ಜಾಸ್ತಿ ಆಗ್ಬೇಕು, ಕಡೆದು ಹೇಗಾದ್ರೂ ಆಗ್ಬೇಕು. ಕಡೆದು ಡೇಂಜರಸ್ ಅದು. ಹೇಗಾದ್ರೂ ಆಗ್ಬೇಕು. ಹೇಗಾದ್ರೂ ಆಗಬೇಕು ಅಂದಾಗ ಮೌಲ್ಯಗಳ ಕುಸಿತ ಶುರು ಆಗುತ್ತೆ.
ಈ ಪ್ರಾಬ್ಲಮ್ ಬಂದಿರೋದು ಅದು. ಆದ್ರೆ ನನ್ನ ಸ್ನೇಹಿತರಿಗೆ ನಾ ಹೇಳೋದು, ನಿರಾಶೆ ಆಗಬೇಕಾಗಿಲ್ಲ. ಯಾಕಂದ್ರೆ ಯಾವುದೂ ಐಕಾನ್ ಒಂದು ಕಣ್ ಮುಂದೆ ಹೇಳಿದ್ನಲ್ಲ, ಮಾದರಿ ಯಾವುದೂ ಶಾಶ್ವತವಾಗಿಲ್ಲ, ಅದು ಬದಲಾಗ್ತಾನೆ ಇರುತ್ತೆ. ಹೇಗೆ ಜ್ಞಾನ ಹೋಗಿ ಶೌರ್ಯ ಬಂದು, ದೇಶ ಪ್ರೇಮ ಬಂದು, ಈಗ ಹಣ ಬಂದಿದೆಯಲ್ಲ, ಇನ್ನೊಂದು 25 ವರ್ಷದ ಇದು ಇರಲ್ಲ ಮಾದರಿ, ಇನ್ನು ಬೇರೆ ಮಾದರಿ ಬರುತ್ತೆ. ನಾನು ಯಾಕೆ ಈ ಮಾದರಿ ಹೇಳ್ತಿದ್ದೀನಿ ಅಂದ್ರೆ, ನಾವೆಲ್ಲ ಸ್ವಲ್ಪ ವಯಸ್ಸಾದವರು, ನಾವು ಮಾಡ್ಬೇಕಾದ ಕರ್ತವ್ಯ ಅನಿಸ್ತು ನನಗಿದು. ಇನ್ನು 25 ವರ್ಷ ಜನ ಅನ್ಕೋತಾರೆ, ಹಂಗ ಅನ್ನಲ್ಲ ಸರ್, ದುಡ್ಡು ಇದ್ದಿದ್ ಬಿಡುತ್ತೆ ಬಹಳ ದಿವಸ ಅಂತಾರೆ. ಹಾಗ ಅನ್ಕೊಂಡವ್ರು ಹಿಂದೂ ಇದ್ರು. ಈ ದುಡ್ಡಿನ ಹಚ್ಚು ಕೂಡ ಈಗ ಸಾಕಷ್ಟು ಕಮ್ಮಿ ಆಗ್ತದೆ, ಸ್ವಲ್ಪ ದಿವಸ ಹೋಗ್ಲಿ. ಯಾವಾಗ್ಲೂ ಹೇಳ್ತಾರೆ ದುಡ್ಡಿದ್ರೆ ಏನಾಗ್ತದೆ ಅಂತ. ಮನಿ ಕ್ಯಾನ್ ಬೈ ಎ ಬಂಗ್ಲೋ ಬಟ್ ಕೆನಾಟ್ ಮೇಕ್ ಇಟ್ ಎ ಹೋಮ್ ಅಂತ ಮಾತಿದೆ. ದೊಡ್ಡ ಕಟ್ಟಡವನ್ನು ಕಟ್ಸ್ಬೋದು ದುಡ್ಡಿಂದ, ಆದ್ರೆ ಮನೆ ಆಗೋಕ್ ಸಾಧ್ಯ ಇಲ್ಲ. ಮನೆ ಆಗೋದು ಅಂತಃಕರಣದಿಂದ ಆಗೋದು ಹೊರತಾಗಿ ಕಟ್ಟಡದಿಂದ ಆಗಲ್ಲ. ಕೆಲವರು ಜೋಪಡಿಯಲ್ಲಿ ಚೆನ್ನಾಗಿ ಸಂತೋಷವಾಗಿರ್ತಾರೆ, ಅರಮನೆಯಲ್ಲಿ ಕೊರಗ್ತಾ ಇರ್ತಾರೆ. ಆದ್ರಿಂದ ಕಟ್ಟಡ ನಮ್ಮನ್ನು ಸಂತೋಷವಾಗಿ ಇಡೋಕ್ ಸಾಧ್ಯ ಇಲ್ಲ. ಎರಡನೇದು, ಮನಿ ಕ್ಯಾನ್ ಗಿವ್ ಯು ದ ಬೆಸ್ಟ್ ಬೆಡ್ ಪಾಸಿಬಲ್ ಬಟ್ ಕೆನಾಟ್ ಗ್ಯಾರಂಟಿ ಸ್ಲೀಪ್. ಒಳ್ಳೆ ಹಾಸಿಗೆ ಕೊಡಬಹುದು, ನಿದ್ದೆ ಕೊಡೋಕ್ ಸಾಧ್ಯ ಇಲ್ಲ. ನಾನು ದಿಲ್ಲಿಯಿಂದ ಬರ್ಬೇಕಾದ್ರೆ ರೈಲ್ವೆ ಟ್ರೈನಲ್ಲಿ ಜಾನ್ವರಿ ತಿಂಗಳು ಮರಗಟ್ಟುವಂತ ಚಳಿ ಇತ್ತು. ಅಲ್ಲ ಮನುಷ್ಯ ಕಟ್ಟೆ ಮೇಲೆ ಮಲ್ಕೊಂಡಿದ್ದಾನೆ, ಫುಟ್ಪಾತ್ ಮೇಲೆ ಇದಿರ್ತಲ್ಲ ಅಷ್ಟು, ಪ್ಲಾಟ್ಫಾರ್ಮ್ ಮೇಲೆ ಕಲ್ಲಿನ ಬೆಂಚ್ ಇರ್ತದಲ್ಲ, ಈ ಮುದ್ದೆ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಿದ್ದಾನೆ, ಜೋರಾಗಿ ಗೊರಕೆ ಹೊಡಿತಿದ್ದಾನೆ. ನಾ ಒಳಗೆ ಬಂದು ಕಂಪಾರ್ಟ್ಮೆಂಟ್ ಹತ್ಕೊಂಡು, AC ಕಂಪಾರ್ಟ್ಮೆಂಟ್, ನನ್ನ ಪಕ್ಕದಲ್ಲಿ ಒದ್ದಾಡ್ತಾ ಇದ್ದೆ, ನಿದ್ದೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರು. ನಂಗೆ ನಿದ್ದೆ ಬರೋದಕ್ಕೆ ಏನ್ ಕಾರಣ ಅಂತ ವಿಚಾರ ಮಾಡ್ತಿದ್ದೆ. ಅವ್ನು ಕಲ್ಲು ಬೆಂಚ್ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಾನೆ, ಗೊತ್ತಿಗೆ ಇಲ್ಲ ಅವನಿಗೆ. ಇಲ್ಲಿ ಏರ್ ಕಂಡೀಷನ್ ರೂಮಲ್ಲಿ ಒದ್ದಾಡ್ತಾನೆ, ನಿದ್ದೆ ಬರಲ್ಲ ಅಂತ. ಅದು ನಿದ್ದೆ ಬರೋದಕ್ಕೆ ಬೆಡ್ ಕಾರಣ ಅಲ್ಲ. ಅದಕ್ಕೆ ಹೇಳ್ತಾ, ಹಾಗೆ ಹಣ ನಮಗೆಲ್ಲ ಕೊಡ್ಬೋದು. ಇನ್ನೊಂದು ಹೇಳ್ತೀನಿ, ಹಣದ ಬಗ್ಗೆ ಹುಚ್ಚುಚಾರ ಅಪೇಕ್ಷೆ ಇದೆ ಈಗ ಎಲ್ಲರಿಗೂ. ಗಳಿಸ್ಬೇಕು. ಕೆಲವು ಸಲ ನೋಡಿದಾಗ ಎಷ್ಟು ಗಳಿಸ್ತಾರಪ್ಪ, ಏನ್ ಮಾಡ್ತಾರೆ, 100 ಕೋಟಿ 1000 ಕೋಟಿ ಅಂತಾರೆ, ಏನ್ ಮಾಡ್ತಾರೆ ಅಂತ. ಇದು ನನ್ನ ಮೇಷ್ಟ್ರು ಬಹಳ ಚಂದ ಹೇಳೋರು, ಇದು ಸೈನ್ ಆಫ್ ಇನ್ಸೆಕ್ಯೂರಿಟಿ ಅಂತ, ಅಭದ್ರತೆಯ ಲಕ್ಷಣ ಅಂತ. ದುಡ್ಡು ಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಅಭದ್ರತೆಯ ಲಕ್ಷಣ. ಯಾಕೆ? ನಿಮ್ ಮನೆಯಲ್ಲಿ ನೀರು 24 ತಾಸು ಬರ್ತಾ ಇದೆ ನಲ್ಲಿಲಿ. ಬಿಜಾಪುರದಲ್ಲಂತೂ ಬಹಳ ಸಂತೋಷ ಪಡ್ಬೇಕು ನಾವು. ಹಾಗಾದ್ರೆ 24 ತಾಸು ಬ್ಯಾಕ್ಟೀರಿಯಾ ಫ್ರೀ ನೀರು ನಲ್ಲಿಯಲ್ಲಿ ಬರ್ತಾ ಇದ್ರೆ ಯಾರಾದ್ರೂ ತುಂಬಿಸ್ತೀವ ನೀರು? ನಾವು ತುಂಬಿಸಿಟ್ಕೋತೀವ? ನಮ್ಮಲ್ಲಿ ಹೌದು ಅಲ್ಲ, ಈಗೆಲ್ಲ ಗುಲ್ಬರ್ಗಾ ಬಿಜಾಪುರ ಕಡೆ ನೋಡಿದ್ ನಾನು, ಹೌದು ಕಟ್ಸೋದು, ದೊಡ್ಡದು ಹೌದು ಇಲ್ಲ ಆಗ್ಬಿಡ್ತದೆ. ಆ ನೀರು ತುಂಬಿಸ್ಬೇಕದನ್ನ. ಯಾಕೆ? ನೀರು ಬರೋ ಗ್ಯಾರಂಟಿ ಇಲ್ಲ, ಅದು ತುಂಬಿಸ್ಕೋಬೇಕು. ಯಾವಾಗ ಬರ್ತೋ ಗೊತ್ತಿಲ್ಲ. ಅಕಸ್ಮಾತ್ 24 ತಾಸು ನಿಮಗೆ ನಲ್ಲಿಯಲ್ಲಿ ಬ್ಯಾಕ್ಟೀರಿಯಾ ಫ್ರೀ ನೀರು ಬರ್ತಾ ಇದ್ರೆ ಯಾರು ತುಂಬಿಸ್ಕೊಳ್ಳಲ್ಲ. ಒಂದ್ ಸರ್ಕ್ಯುಲರ್ ಬಂತು ಅಂತ ಇಟ್ಕೊಳ್ಳಿ, ಮುಂದೆ 3 ದಿವಸ ನೀರು ಬರಲ್ಲ, ಎಷ್ಟು ತುಂಬಿಸ್ಕೋತೀವಿ ಹೇಳಿ ನಾವು? 3 ದಿವಸ ಆಗೋಷ್ಟು ತುಂಬಿಸ್ಕೊಳ್ಳಲ್ಲ, 6 ದಿವಸ ಆಗೋಷ್ಟು ತುಂಬಿಸ್ಕೋತೀವಿ. ಹೇಳಕ್ ಬರಲ್ಲ ರೀ, ಮತ್ತೆ ಹೋಗ್ಬಿಟ್ರೆ ಏನ್ ಮಾಡೋದು ಅಂತ. ಒಂದು ಸಲ ಅಭದ್ರತೆ ಶುರು ಆದ್ರೆ ತುಂಬಿಸ್ಕೊಳಕ್ ಶುರು ಆಗುತ್ತೆ. ಅದರಿಂದ ಯಾರು ತುಂಬಿಸ್ಕೊಳಕ್ ಹೊರಟಿದ್ದಾರೋ ಆ ಪಾಪ ಪೇಷಂಟ್ಸ್ ಅವರು ಅಭದ್ರತೆ ಲಕ್ಷಣ ಇದೆ ಅಂತ ತಿಳ್ಕೊಬೇಕಷ್ಟೇನೆ. ಆದ್ರೆ ಇದು ಮುಂದೆ ಕನ್ಸಲ್ಟ್ ಆಗಿ ಇರೋಲ್ಲ, ಇದು ಚೇಂಜ್ ಆಗ್ತದೆ. 25 ವರ್ಷದ ಮೇಲೆ ನಮ್ಮ ಮಕ್ಕಳು ಬಂದು ಆಗಿನ ಕಾಲಕ್ಕೆ ಮತ್ತೆ ಮೌಲ್ಯ ಪ್ರಧಾನ ಸಮಾಜ ಆಗೋದಾದ್ರೆ, ಮೌಲ್ಯಗಳು ಏನು ಅಂತ ಕೇಳಿದ್ರೆ ಹೇಳೋಕೊಂದಿಷ್ಟು ಜನ ಬೇಕಲ್ಲ. ಯಾರು ಹೇಳ್ಬೇಕು ಅವಾಗ ಅವ್ರಿಗೆ? ಅದು ನಾವೇ ಹೇಳ್ಬೇಕದನ್ನ. ಅದರಿಂದ ನಮ್ಮ ಜವಾಬ್ದಾರಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಈ ಮಕ್ಕಳಿಗೆ ಕೂಡಿಸಿ ಮೌಲ್ಯ ಹೇಳಿದಾಗ ಆ ಮಕ್ಕಳಿಗೆ ಬರುತ್ತೆ. ನಾವು ಮಕ್ಕಳಿಗೆ ಕಲಿಸದೆ ಹೋದ್ರೆ ಯಾರು ಕಲಿಸ್ಬೇಕು? ನಮ್ಮ ಕಾಲೇಜಲ್ಲಿ ಒಬ್ಬ ಸೆಕೆಂಡ್ BA ಪರೀಕ್ಷೆಯಲ್ಲಿ ಒಬ್ಬ ಹುಡುಗಿ, ಮಹಾಭಾರತದ ಯಾವುದೋ ಪ್ರಶ್ನೆ ಇತ್ತು ಅನ್ಸುತ್ತೆ, ಆಕೆ ಉತ್ತರ ಬರೆದಿದ್ದಾಳೆ. ದ್ರೌಪದಿಯ ಗಂಡನಾದ ಭೀಷ್ಮನು ಅಂತ ಬರೆದಿದ್ರು. ದ್ರೌಪದಿಯ ಗಂಡನಾದ ಭೀಷ್ಮನು ಅಂತ. ಆಕೆ ಕನ್ನಡ ಲೆಕ್ಚರ್ ತಂದು ಹಣೆ ಬಿಡ್ಕೊಂಡು, ನೋಡಿ ಸರ್, 20 ವರ್ಷ ಹುಡುಗಿಗೆ ಭೀಷ್ಮ ಯಾರು ದ್ರೌಪದಿ ಯಾರು ಗೊತ್ತಿಲ್ಲ ಅಂತಂದು. ನಾ ಹುಡುಗಿನ ಬೈಬೇಡಿ ಅಂತ ಹೇಳಿದೆ. ಹುಡುಗಿನ ಬೈಬೇಡಿ, ನಾವು ಸೋತಿದ್ದೀವಿ. 20 ವರ್ಷ ಭಾರತದಲ್ಲಿ ಬದುಕಿದಂತ ಹುಡುಗಿಗೆ ದ್ರೌಪದಿ ಯಾರು ಭೀಷ್ಮ ಯಾರು ಕಲಿಸಿಲ್ಲ ಅಂದ್ರೆ ನಾವು ಸೋತಂಗಲ್ವಾ? ಹುಡುಗಿ ಯಾಕೆ ಬೈತೀರಿ ನೀವು? ನಮ್ಮ ಅಪ್ಪ ಅಮ್ಮ ನಮಗ್ ಕಲಿಸಿದ್ರು ಅಂತ ನಮಗ್ ಗೊತ್ತಾಯ್ತು, ನಾವು ಕಲಿಸಿಲ್ಲ ಅಂತ ಗೊತ್ತಾಗತ್ತೆ. ಆದ್ರಿಂದ ನಾವು ಹೇಳ್ಬೇಕಾದದ್ದು ಪಾಲಕರಿಗೆ, ದಯವಿಟ್ಟು ಆ ನಮ್ಮ ಪರಂಪರೆಯಲ್ಲಿ ಶ್ರದ್ಧೆಯನ್ನ ಕೊಡಿ. ನಮ್ಮ ಪರಂಪರೆ ಅಂತ ದೊಡ್ಡ ಪರಂಪರೆ ನಮ್ದು. ರಾಮ ನಡಿಗಿಟ್ಟ ನೆಲ, ಭೀಮ ನುಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾವೆಂತೂ ಹೊಸಬರೆಲ್ಲ ಮಂಕುತಿಮ್ಮ. ಇದೆಲ್ಲ ಇದ್ದದ್ದು ಇದೇ ನೆಲದಲ್ಲಿ ಅಡ್ಡಾಡಿದವ್ರೆಲ್ಲರೂ, ನಾವೇಂಗ್ ಹೊಸಬರಾಗ್ತೀವಿ? ಆ ಪರಂಪರೆ ನಾವು ವಾರಸ್ದಾರು ಒಂದು ಮಕ್ಕಳಿಗೆ ಹೇಳೇ ಇಲ್ಲಲ್ಲ ಸರ್. ನಾವು ಹೇಳ್ಬೇಕಲ್ಲ, ಆ ಮೌಲ್ಯಗಳನ್ನು ಕೊಡ್ಬೇಕಲ್ಲ. ಕೊನೆಯದೊಂದು ಮಾತು, ಭಗವಂತನ ಬಗ್ಗೆ ನಂಬಿಕೆಯನ್ನ ನಾವು ಮಕ್ಕಳಿಗೆ ಕೊಡ್ಬೇಕು. ಈ ವಯಸ್ಸಿಗೆ ಕೊಡ್ಬೇಕಾಗ್ತದೆ. ಕೊಡದೆ ಹೋದ್ರೆ ದೊಡ್ಡ ತಪ್ಪು ಮಾಡ್ತೀವಿ ನಾವು. ಅದಕ್ಕೆ ಕೊನೆದೊಂದು ಘಟನೆ ಹೇಳಿ ನಿಲ್ಲಿಸ್ತೀನಿ, ಕರೆಕ್ಟ್ ಅನ್ನೋ ಒಂದು ತಾಸಾಗ್ತದಂತ. ಇದು ಘಟನೆ ನನ್ಗೆ ಆದದ್ದು.
ಯಾವಾಗಲೂ ನಾವು ದೇವರಿದ್ದಾನೆ ದೇವರಿದ್ದಾನೆ ಅಂತ ಮಕ್ಕಳಿಗೆ ಹೇಳ್ತೀವಿ. ಈಗಿನ ಮಕ್ಕಳು ಬಹಳ ಬುದ್ಧಿವಂತರು. ಯಾಕೆ ಅಂತ ಕೇಳ್ತಾರೆ, ಏನು ಅಂತ ಪ್ರಶ್ನೆ ಮಾಡ್ತಾರೆ. ನಾವು ಹಾಗೆ ಮಾಡ್ತಿರ್ಲಿಲ್ಲ. ನಮ್ಮಪ್ಪ ಸುಮ್ಮನೆ ಕೂತ್ಕೊಳ್ಳೋ, ಪ್ರಶ್ನೆ ಕೇಳಬೇಡ ಅಂತ ನಾವು ಕೇಳ್ತಾನೆ ಇರ್ಲಿಲ್ಲ. ಈಗಿನ ಹುಡುಗರು ಹಾಗಲ್ಲ, ಪ್ರಶ್ನೆ ಕೇಳ್ತಾರೆ ಯಾಕೆ ಅಂತ ಕೇಳ್ತಾರೆ. ನಾವು ಸರಿಯಾಗಿ ಉತ್ತರ ಕೊಟ್ಟರೆ ನಮ್ಮನ್ನು ಪಾಲಿಸ್ತಾರೆ, ಅವರು ಗ್ಯಾರಂಟಿ ಫಾಲೋ ಮಾಡ್ತಾರೆ. ಉತ್ತರ ಕೊಡದೆ ಹೋದ್ರೆ ನಂಬಲ್ಲ. ಆ ಕೊಡುವಂತ ಶಕ್ತಿ ನಾವು ಬೆಳೆಸ್ಕೋಬೇಕಷ್ಟೇನೆ ಹೇಳುವಂಥದ್ದು. ನಾವು ಸೋತಿದ್ದೀವಿ ಪಾಲಕರಾಗಿ. ಮಕ್ಕಳು ಬೈಯೋಂಗಿಲ್ಲ, ನಾನು ಯಾವ ಮಕ್ಕಳ ಪರವಾಗಿ ಇರೋದು ನಾನು. ನಾವು ಹೇಳಕ್ ಬಂದಿಲ್ಲ ನಮಗೆ ಅವ್ರು ಹೇಳೋದಕ್ಕೆ. ಒಂದು ಆದ ಘಟನೆ ನನಗೆ. ಪ್ರತಿ ವರ್ಷ ನಾನು 3-4 ಸಲನೂ ಗುಜರಾತ್ಗೆ ಹೋಗ್ಬೇಕಾಗತ್ತೆ. ಬರೋಡಾ, ರಾಜ್ಕೋಟ್ 2 ಕಡೆ ಹೋಗ್ಬೇಕಾಗತ್ತೆ. ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ನನಗಲ್ಲಿ. ಇದು January 1, 2009 ಇಸ್ವಿಗೆ ಆದದ್ದು ಘಟನೆ, ಹೊಸ ವರ್ಷ. ಆ ವರ್ಷ ನಾನು ಬರೋಡಕ್ಕೆ ಹೋಗಿದ್ದೆ. ಹೋಟೆಲಲ್ಲಿ ಇಳಿಸಿದ್ರು. ಸಾಯಂಕಾಲ ಸುಮಾರು 7 ಗಂಟೆಗೆ ನಾನು ನೋಡೋದಕ್ಕೆ ಒಬ್ಬರು ಡಾಕ್ಟರ್ ಬಂದರು. ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ ಅವ್ರ ಹೆಸರು. ಬಹುದೊಡ್ಡ ಹೃದಯ ತಜ್ಞ ಆತ. ನಮ್ಮ ದೇವಿ ಶೆಟ್ಟಿ ಹೇಗಿದ್ದಾರೋ ಕರ್ನಾಟಕದಲ್ಲಿ ಹಾಗೆ ಆತ. ಅವನು ಸುಮಾರು 69 ವರ್ಷ. ಅವಾಗ ಅವನು ಎಷ್ಟು ದೊಡ್ಡ ಡಾಕ್ಟರ್ ಆಗಿದ್ರು ಅಂದ್ರೆ, ಅಹಮದಾಬಾದ್, ಬರೋಡಾ, ರಾಜ್ಕೋಟ್ 3 ಕಡೆಗೂ ದೊಡ್ಡ ದೊಡ್ಡ ಹಾಸ್ಪಿಟಲ್ ಇದೆ. 100 ಜನ ಡಾಕ್ಟರ್ ಕೆಲಸ ಮಾಡ್ತಾರ ಕೈ ಕೆಳಗೆ. ಡಾಕ್ಟರ್ ದೇವ್ರು ಅಂದ್ಬಿಡ್ತಾರಲ್ಲ, ಕೈಗುಣ ಬಹಳ ಚೆನ್ನಾಗಿದೆ ಡಾಕ್ಟರ್ದು. ಮೆಹ್ತಾ ಮುಟ್ಬಿಟ್ರೆ ಸಾಕು, ಆರಾಮಾಗ್ತಾರೆ. ಆ ತರದ ಹೆಸರು ಬಂದಿತ್ತು. ದೇವರಾಗಿದ್ರು ಅವ್ರು. ನನ್ನ ಬಗ್ಗೆ ತುಂಬಾ ಪ್ರೀತಿ. ಬಂದ್ರು ನಾನು ಭೇಟಿ ಆಗೋದಕ್ಕೆ. ಆ ಬಾಲ್ಕನಿಯಲ್ಲಿ ಕೂತ್ ಮಾತಾಡುವಾಗ, ಸರ್ ಇತ್ತೀಚೆಗೆ ಒಂದು ಘಟನೆ ಆಯ್ತು, ನನ್ನ ಮನಸ್ಸಿಗೆ ಬಹಳ ಕಳವಳ ಆಗಿದೆ, ಅದು ಏನು ಅರ್ಥ ಆಗ್ತಾ ಇಲ್ಲ ನನಗೆ ಅಂದ್ರು. ಏನಾಯ್ತು ಅಂತ ಕೇಳಿದೆ. ಡಿಸೆಂಬರ್ 3ನೇ ತಾರೀಕು ನಮ್ಮ ಆಸ್ಪತ್ರೆಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬಂದ್ರು. ಇಬ್ರು 35-36 ವರ್ಷದವ್ರು. ಒಂದು ಪುಟ್ಟ ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ, 5-6 ವರ್ಷ ಹುಡುಗಿ. ಆ ಹುಡುಗಿ ಹೃದಯದ ರೋಗ ಇದೆ. ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ರು. ಜೂನಿಯರ್ ಡಾಕ್ಟರ್ ನೋಡಿದ್ದೆಲ್ಲ ರಿಪೋರ್ಟ್ ಇರ್ತಲ್ಲ, ಮೆಹ್ತಾ ಕೊಟ್ರು. ಮೆಹ್ತಾ ಸಾಮಾನ್ಯ ನೋಡಲ್ಲ, ಫೈನಲ್ ಎಲ್ಲ ಇಲ್ಲಾಂದ್ರೆ ಬರ್ಬೇಕು ಒಂದ್ ಕಡೆ. ನೋಡಿದ್ರು ರಿಪೋರ್ಟ್ ಸರಿ ಇಲ್ಲ. ಕೇಳಿದ್ರು, ಯಾಕೆ ತರ ಮಾಡಿದ್ರಿ, ಯಾಕೆ ಬರ್ಲಿಲ್ಲ ಮೊದಲೇ ಅಂತ ಕೇಳಿದ್ರು. ಅಪ್ಪ ಅಮ್ಮ ಅಳೋಕ್ ಶುರು ಮಾಡಿದ್ರು. ಇಲ್ಲ ಡಾಕ್ಟ್ರೆ, ನಮ್ಮ ಹಳ್ಳಿ ಊರಲ್ಲಿ ಇರೋರು, ನಮ್ ಡಾಕ್ಟರ್ ಕಮ್ಮಿ ಆಗ್ತದೆ, ಔಷಧಿ ಕೊಡಿ ಅಂದ್ರು. ಈಗ ಒಂದು 6 ತಿಂಗಳಾಯ್ತು, ಮಗು ಬದುಕಲ್ಲ, ಮೆಹ್ತಾನ್ ಕಡೆ ಕರ್ಕೊಂಡು ಹೋಗಿ ಅಂದ್ರು. ಕರ್ಕೊಂಡ್ ಬಂದಿದ್ದೀವಿ ಸರ್ ಅಂದ್ರು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸುಳ್ಳು ಹೇಳಲ್ಲ. ಪರಿಸ್ಥಿತಿ ಸರಿ ಇಲ್ಲ, ಎಲ್ಲ ಆರ್ಟರಿ ಬ್ಲಾಕ್ ಆಗಿದೆ. 2 ಹಾದಿ ಇರೋದು. ಒಂದು, ಇಮಿಡಿಯೇಟ್ಲಿ ಆಪರೇಷನ್ ಮಾಡ್ಬೇಕು, ತಕ್ಷಣ ಆಪರೇಷನ್ ಮಾಡ್ಬೇಕು. ಆದ್ರೆ ಆಪರೇಷನ್ ಮಾಡಿದ್ರು ಕೂಡ ಮಗು ಬದುಕುಳಿಯೋ ಚಾನ್ಸ್ ಬರೀ 30% ಮಾತ್ರ. 70% ಆಪರೇಷನ್ ಟೇಬಲ್ ಮೇಲೆ ಮಗು ಸತ್ತು ಹೋಗ್ಬೋದು. ಅದು ಹೇಳ್ಬೇಕು ನಾನು ಮೊದಲು. ನಿಮಗೆ ಆಪರೇಷನ್ ಮಾಡದಿದ್ರೆ ಏನಾಗುತ್ತೆ, ಇದು 6 ತಿಂಗಳು ಬದುಕಲ್ಲ ಮಗು. ಏನ್ ಮಾಡ್ತೀರಿ, ಏನ್ ಮಾಡ್ತಾರೆ ಪಾಪ. ಮತ್ತೆ ಹತ್ರ ಅಪ್ಪ ಅಮ್ಮ, ಇಲ್ಲ ನಮ್ಮ ದೇವರಲ್ಲಿ ನಂಬಿಕೆ ಇದೆ ಸರ್, ದಯವಿಟ್ಟು ಆಪರೇಷನ್ ಮಾಡ್ಬಿಡಿ ಸರ್. ಆ 30% ಅಂದ್ರಲ್ಲ, ನಮ್ ದೇವರು ಕಾಪಾಡ್ತಾನ ನಮ್ಮ ಮಗುನ. ಅಡ್ಮಿಟ್ ಮಾಡಿದ್ರು. 2 ದಿವಸ ರಕ್ತ ಪರೀಕ್ಷೆ ಎಲ್ಲ ಆಗ್ಬೇಕಲ್ಲ ಇದ್ರು. ಮಗುನ್ ಜೊತೆಗೆ ತಾಯಿ ಇದ್ದಾಳೆ. ಸಾಯಂಕಾಲ ದಿನ ಎದ್ದು ಸಾಯಂಕಾಲ ಪೂಜೆ ಮಾಡಿ ಆ ಮಗುನ ಹಣೆಗೆ ವಿಭೂತಿ ಕುಂಕುಮ ಹಚ್ಚಿ ದೇವ್ರು ಬೇಡ್ಕೊಳ್ಳಮ್ಮ, ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಿಲ್ಲಮ್ಮ. 3ನೇ ದಿವಸ ಆಪರೇಷನ್ ಟೇಬಲ್ ಕರ್ಕೊಂಡ್ ಬಂದ್ರು. ನಮ್ ಕಣ್ ಮುಂದೆ ಚಿತ್ರ ಬರುತ್ತೆ. ಆ ಟೇಬಲ್ ಮೇಲೆ ಮಗುನ್ ಮಲಗಿಸಿದ್ದಾರೆ. ಸುತ್ತಲೂ ಡಾಕ್ಟರ್ಸ್, ನರ್ಸ್ ಎಲ್ಲ ನಿಂತಿದ್ದಾರೆ. ಕೊನೆಗೆ ಮೆಹ್ತಾ ಹೋದ್ರು, ಶೈಲೇಶ್ ಮೆಹ್ತಾ. ಆ ಹಸಿರು ಸ್ಟರ್ಲೈಸ್ ಗೌನು, ಕ್ಯಾಪು, ಮಾಸ್ಕ್, ಗ್ಲೌಸ್ ಹಾಕೊಂಡು ಒಳಗಡೆ ಹೋದ್ರು. ಆ ಮಗು ನೋಡಿದ ತಕ್ಷಣ ಒಂಚೂರು ಕರಳು ಚುರುಕಂತ. ಈ ಬದುಕಿದ ಮಗು ಚೆನ್ನಾಗಿದೆ ಈಗ, ಆದ್ರೆ ಬದುಕೋ ಚಾನ್ಸ್ ಎಷ್ಟಿದೆ ಆಪರೇಷನ್ ಆದ್ರೆ? 30% ಮಾತ್ರ. ಅಂದ್ರೆ ಬಹುತೇಕ ಮಗು ಸತ್ತೇ ಹೋಗ್ಬೋದು ಆಪರೇಷನ್ ಟೇಬಲ್ ಮೇಲೆ. ಅದಕ್ಕೆ ಉತ್ತೇಜನ ಕೊಡ್ಬೇಕು ಅಂತ ತಲೆ ತಟ್ಬಿಟ್ಟು, ಚಿಂತೆ ಮಾಡ್ಬೇಡ ಮಗು, ಆರಾಮಾಗ್ತೀಯ ನೀನು ಅಂದ್ರು. ಹಾಗೆ ತಲೆ ಎತ್ ನೋಡ್ಬಿಟ್ಟು, ನನ್ನ ಚಿಂತೆ ಇಲ್ಲ ಡಾಕ್ಟರ್, ಒಂದು ಪ್ರಶ್ನೆ ಇದೆ ಅಂದ್ರು. ಪ್ರಶ್ನೆನಾ? ಏನ್ ಪ್ರಶ್ನೆ ನಿಂದು ಅಂತ ಕೇಳಿದೆ ಡಾಕ್ಟರ್. ಆ ಹುಡುಗಿ ಹೇಳಿದ್ಲು, ಎಲ್ರು ನನಗೆ ಆಸ್ಪತ್ರೆಯಲ್ಲಿ ನಿನಗೆ ತೆರೆದ ಹೃದಯ ಚಿಕಿತ್ಸೆ ಆಗ್ಬೇಕು ಅಂತಾರೆ, ನನ್ನ ಹೃದಯ ಪೂರ್ತಿ ಹೊರಗೆ ತೆಗೆದು ಬಿಡ್ತೀರಾ ಸರ್ ಅಂತ ಕೇಳಿ. ಚಿಂತೆ ಮಾಡ್ಬೇಡಮ್ಮ, ನಿನಗೆ ನೋವೇ ಆಗಲ್ಲ ಅಂದ್ರು. ನೋವೇನ್ ಪ್ರಶ್ನೆ ಅಲ್ಲ ಸರ್, ನನ್ನ ಪ್ರಶ್ನೆ ಬೇರೆ ಇದೆ ನಂದು. ಏನ್ ಪ್ರಶ್ನೆ ನಿಂದು? ನಮ್ಮ ಅಮ್ಮ ದಿನ ನನಗೆ ಸಾಯಂಕಾಲ ಪೂಜೆ ಮಾಡಿ ಹಣೆಗೆ ವಿಭೂತಿ ಹಚ್ಚುವಾಗ ಹೇಳ್ತಾಳೆ, ನಿನ್ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ. ಅದಕ್ಕೆ ನೀವು ನಾನು ಹೃದಯ ಕೊರದು ತೆಗೆದಾಗ ಒಳಗಡೆ ಭಗವಂತ ಇದ್ದಾನೆ ನೋಡಿಬಿಡ್ತೀರಾ ಸರ್. ಇದ್ರ ನೋಡಿ ಅವ್ನು ನನ್ಗೆ ಆರಾಮಾದ್ಮೇಲೆ ಅವ್ನು ಹೆಂಗ್ ಕಾಣಿಸ್ತಾನೆ ಅಂತ ಹೇಳಿ ನೋಡ್ಬೇಕು ಅಂತ ಬಹಳ ಆಸೆ ಇದೆ, ನೋಡಿಲ್ಲ. ಇವ್ರಿಗೆ ಏನ್ ಹೇಳ್ಬೇಕು ತೋಚಿಲ್ಲ, ಎಂತ ಪ್ರಶ್ನೆ ಯಾರು ಕೇಳಿಲ್ಲ. ಆಯ್ತಮ್ಮ ಅಂದ್ರು. ಆಪರೇಷನ್ ಶುರು ಮಾಡಿದ್ರು. ನೀವು ನಂಬ್ಲಿಕ್ಕಿಲ್ಲ ಹೇಳಿದ್ರೆ ನಾನು. ಆ ಡಾಕ್ಟರ್ ನನ್ನ ಹತ್ರ ಕೂತಿ ಘಟನೆ ಹೇಳುವಾಗ ಪುಟ್ಟ ಮಗು ಇದ್ದಾಗ ಅಳುತ್ತಾ ಇದ್ರು. ಆತ ಭಾವನಾ ಜೀವಿ ಅಲ್ಲ, ದಿನಕ್ಕೆ 10 ಹೃದಯ ಕತ್ತರಿಸೋ ಮನುಷ್ಯ ಆತ. 69 ವರ್ಷ ಡಾಕ್ಟ್ರು. ಈ ಹೇಳ್ಬೇಕಾದ್ರೆ ಗಳಗಳ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಅವ್ರು ಹೇಳಿದ್ರು, 45 ನಿಮಿಷ ಆಯ್ತು ಆಪರೇಷನ್ ಶುರು ಮಾಡಿದೀವಿ, ಹೃದಯದಲ್ಲಿ 1 ಹನಿ ರಕ್ತ ಬರ್ತಾ ಇಲ್ಲ. ಹಾರ್ಟ್ ಲಂಗ್ ಮಷಿನ್ ಆನ್ ಮಾಡಿದೀವಿ, ಏನ್ ಪ್ರೆಷರ್ ಹಾಕಿದ್ರು ಹೃದಯದಲ್ಲಿ ರಕ್ತ ಬರ್ತಾನೆ ಇಲ್ಲ. ಆಕುಂಚನ ಆಗ್ತಾ ಬರ್ತದೆ, ಎಕ್ಸ್ಪಾಂಡ್ ಆಗ್ತಾನೆ ಇಲ್ಲ.
ಆಯ್ತು, ಬದುಕೋದಿಲ್ಲ ಮಗು ಅಂದ್ವಿ. ಎಷ್ಟು ಪ್ರಯತ್ನ ಮಾಡಿದ್ವಿ, ಹಾರ್ಟ್ ಬೀಟ್ ಕಮ್ಮಿ ಆಗ್ತಾ 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 0 ಆಗ್ಬಿಡ್ತು. ಛೆ, ಮಗು ಹೋಯ್ತು. ಹೇಳಿದ್ರು ಡಾಕ್ಟರ್ಗೆ, ನೋಡಪ್ಪ ಏನ್ ಮಾಡಕ್ ಆಗ್ಲಿಲ್ಲ, ಹೊಲಿಗೆ ಹಾಕಿ ದೇಹ ಕೊಟ್ಬಿಡಿ, ಸಾರಿ ಮಗು ಉಳಿಸೋಕ್ ಆಗ್ಲಿಲ್ಲ ಅಂದ್ರು. ಅಂದ್ಕೊಂಡು ತನ್ನ ಕೈ ನೋಡಿದ, ಕೈ ಎಲ್ಲ ರಕ್ತ ಆಗಿದೆ. ಅವನು ಏನ್ ಅನಿಸ್ತೋ ಗೊತ್ತಿಲ್ಲ, ಕೈ ನೋಡಿದ ತಕ್ಷಣ ಆ ಹುಡುಗಿ ಧ್ವನಿ ಕೇಳಿಸ್ದಂಗ ಆಯ್ತಂತೆ. ಡಾಕ್ಟ್ರೇ, ನಾನು ಹೃದಯ ಕೊರೆದಾಗ ಒಳಗ್ ಭಗವಂತ ಇದ್ದಾನೆ ನೋಡ್ಬಿಡ್ತೀರಾ, ಅವ್ನು ಹಾಕಿದ್ದಾನೆ ಹೇಳ್ತೀರಾ ಅಂತ. ಅವನು ಏನಾಯ್ತೋ ಗೊತ್ತಿಲ್ಲ, ಭಾವಾವೇಶ ಆಗ್ಬಿಟ್ಟು, ಭಗವಂತ ನೀ ಇದ್ದಿ ಅಂತ ಮಗು ನಂಬ್ಕೊಂಡಿದೆ, ಅಮ್ಮ ಅಪ್ಪ ನಂಬ್ಕೊಂಡಿದ್ದಾರೆ, ಪರಿವಾರದವ್ರು ನಂಬ್ಕೊಂಡಿದ್ದಾರೆ, ನನಗಿರೋ ಜ್ಞಾನ ಕೌಶಲ್ಯದಿಂದ ಮಗುನ ಉಳಿಸೋಕ್ ಸಾಧ್ಯ ಇಲ್ಲ, ನಾನು ನೀನಿದ್ರೆ ನೀನೇ ಉಳಿಸ್ಕೊ ಮಾರೆ, ನನ್ನ ಕಡೆನಂತೂ ಆಗಲ್ಲ ಅಂತ ಕೈ ಮುಗಿದ. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಪಕ್ಕದಲ್ಲಿದ್ದ ನರ್ಸ್ ಹೇಳಿದ, ನನ್ನ ಕನ್ನಡಕ ತೆಗಿ, ನನಗೇನೋ ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತೆಗೆದು ಹಂಗೆ ಗೌನಿಂದ ಒರೆಸ್ಕೊಂಡ. ಅಷ್ಟು ಬಲಗಡಿದ್ದಂತ ಒಬ್ಬ ವೈದ್ಯರು ಬಲಕೈಯಿಂದ ತೀವುದ್ರಂತೆ, ಡಾಕ್ಟ್ರೆ ರಕ್ತ ಬರ್ತಾ ಇದೆ ಹೃದಯದಲ್ಲಿ. ಆತ ಹೇಳ್ತಾನೆ, ಪವಾಡಿಗೆ ಬೇಡ, ನಂಬಿಕೆ ಇಲ್ಲ ನನಗೆ, ಏನೋ ದೈಹಿಕ ಪ್ರಕ್ರಿಯೆ ಆಗಿರ್ಬೇಕು, ನೋಡೋಣ ಪ್ರಯತ್ನ ಮಾಡೋಣ, ಹಚ್ಚಿ ಇನ್ನೊಂದ್ಸಲ ಹಾರ್ಟ್ ಲಗ್ ಮಷಿನ್ ಹಚ್ಚಿ ಆನ್ ಮಾಡಿ ನೋಡೋಣ, ಜಾಸ್ತಿ ಪ್ರೆಷರ್ ಹಾಕಿ ಅಂತ ಹೇಳಿ 5 ಜನ ನಿಂತು, ಡಾಕ್ಟರ್ ನಿಂತು ಮುಂದೆ ಸುಮಾರು 4.5 ತಾಸು ಆಪರೇಷನ್ ಮಾಡಿದ್ದಾರೆ. ಎಲ್ಲ ಆರ್ಟ್ರಿ ಕ್ಲೀನ್ ಮಾಡಿದ್ರು. ಡಾಕ್ಟರ್ ಇಷ್ಟೆಲ್ಲ ಹೇಳ್ದ, ಸರ್ ಆಪರೇಷನ್ ಇಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ಪೂರ್ತಿ ಆರಾಮಾಯ್ತು ನೋಡಿ, ಏನು ಚಿಂತೆ ಆಗಲ್ಲ, ಎಲ್ಲ ಆರ್ಟ್ರಿ ಕ್ಲೀನ್ ಮಾಡಿದೀವಿ, ಬೈಪಾಸ್ ಏನ್ ಮಾಡೋದೆಲ್ಲ ಮಾಡಿದೀವಿ, ಮಗು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೆ ಹೇಳ್ದ. ಆ ಹುಡುಗಿನ ಇನ್ನೂ ಹೋಗಿ ಮಾತಾಡ್ಸಿಲ್ಲ ನಾನು. ಯಾಕೆ ಏನ್ ಕೇಳಿದೆ, ನನಗೆ ಹೆದರಿಕೆ. ಹೋದ ತಕ್ಷಣ ಕೇಳ್ತಾಳಕ್ಕೆ, ದೇವರಿದ್ದ ಒಳಗಡೆ ಹೇಗಿದ್ದಾನೆ ಹೇಳಿ ಅಂತ. ಇಲ್ಲ ಅಂತ ಹೇಳಿದ್ರೆ ಆಕೆ ನಂಬಿಕೆ ಹಾಳು ಮಾಡ್ದಂಗ ಆಗತ್ತೆ. ನಾನು ಇದ್ದಾನೆ ಅಂದ್ರೆ ಹೇಗೆ ವರ್ಣನೆ ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ, ಏನ್ ಮಾಡ್ಲಿ. ಆಯ್ತಾ, ದಯವಿಟ್ಟು ಹಾಗೆ ಮಾಡ್ಬೇಡಿ, ಹೋಗಿ ನಾಳೆ ಹೋಗಿ ಆ ಹುಡುಗಿಗೆ ಹೇಳಿ, ಅಮ್ಮ ದೇವ್ರನ್ನ ನೋಡೋ ಪ್ರಯತ್ನ ಬೇಡ, ದೇವ್ರನ್ನ ಅನುಭವಿಸ್ಬೇಕು, ದೇವ್ರ ನೋಡಕ್ಕಾಗಲ್ಲ, ಅನುಭವಿಸ್ಬೇಕು, ಪ್ರತಿ ಕ್ಷಣ ಅನುಭವಿಸ್ಬೋದು, ನೀವು ಮನಸ್ಸು ಮಾಡಿದ್ರೆ ಹಾಗೆ ಅನುಭವಿಸ್ಬೋದು ಅಂತ ಹೇಳಿ ಔಷಧಿ ಕುಡಿ ಯಾಕೆಗೆ ಅಂತ ಹೇಳಿದೆ. ತಮಾಷೆ ಏನಾಯ್ತು ಗೊತ್ತಾ, ಈಗ ಡಾಕ್ಟ್ರು ತನ್ನ ಆಪರೇಷನ್ ಥಿಯೇಟರ್ಲಿ ಒಂದು ದೇವರ ಫೋಟೋ ಹಾಕೊಂಡಿದ್ದಾನೆ. ಆಪರೇಷನ್ ಮಾಡುವ ಕೈ ಮುಗಿತಾನೆ, ಭಗವಂತ ನನಗೆ ಗೊತ್ತಿರುವಂತ ಜ್ಞಾನ ಕೌಶಲ್ಯದಿಂದ ನಾನು ಕೆಲಸ ಮಾಡ್ತೀನಿ, ಉಳಿಸೋದ್ ನಿನ್ ಕೆಲಸ ಮಾರೆ, ನನ್ ಕೆಲಸ ಅಲ್ಲ ಅಂತಾನೆ. 69 ವರ್ಷದ ಡಾಕ್ಟರ್ಗೆ ದೇವರಿದ್ದಾನೆ ಅಂತ ನಂಬಿಕೆ ಹಾಕಿದ್ದು ಅದು 5.5 ವರ್ಷದ ಹುಡುಗಿ. 5.5 ವರ್ಷ ಹುಡುಗಿ ಹೃದಯದಲ್ಲಿ ನಂಬಿಕೆ ಹಾಕಿದವರು ತಂದೆ ತಾಯಿ ಅಲ್ವಾ. ಅಂತ ತಂದೆ ತಾಯಿಗಳಿಗೆ ನಾವು ಹೇಳ್ಬೇಕು, ಸ್ವಾಮಿ ನಾವು ಅವ್ರಿಗೆ ಹೇಳ್ಬೇಕು, ಸ್ವಾಮಿ ದಯವಿಟ್ಟು ನಂಬಿ ದೇವರಿದ್ದಾನೆ ಅಂತ. ದೇವರಿದ್ದಾನೆ ಅಂತ ಯಾಕೆ ನಂಬಬೇಕು ಒಂದೇ ಮಾತು ನನ್ಗಿರೋದು ಗೊತ್ತಿರೋದು ಅಂತದ್ದು. ದೇವರಿದ್ದ, ನನಗಿಂತ ದೊಡ್ಡವನೊಬ್ಬರಿದ್ದ, ನನಗೆ ಅಹಂಕಾರ ಬರಲ್ಲ. ಎರಡನೇದ್ದು, ನಾನು ಕಷ್ಟದಲ್ಲಿ ಮೊಳಕಾಲೂರಿ ಕೂತಾಗ ಆ ಶಕ್ತಿ ನನ್ನನ್ನು ಕಾಪಾಡ್ತದೆ ಅನ್ನುವಂಥ ಧೈರ್ಯ ಬರುತ್ತೆ. 2 ಕಾರಣಕ್ಕೆ ನಾವು ಕೊಡಬಹುದಾದದ್ದು ಎಷ್ಟೊಂದಿದೆ ಸಮಾಜಕ್ಕೆ. ಒಂದು ಮಗುಳ ನಗೆಯಿಂದಾಗಿ ಶ್ರದ್ಧೆಯ ಬಗ್ಗೆ ಎಲ್ಲೂ ಕೊಡ್ಬೋದಲ್ಲ. ನಮ್ ಇಡೀ ಛಾಂದೋಗ್ಯ ಉಪನಿಷತ್ ಮಾತಾಡೋದೇ ಅದರ ಬಗ್ಗೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಅದೊಂದೇ ಸಾಕು ನಮ್ಮ ಮಾತು ಜೀವನ ಉಳಿಸೋದಕ್ಕೆ. ಅದರಿಂದ ಆ ಶ್ರದ್ಧೆಯನ್ನ, ನಂಬಿಕೆಯನ್ನ ಮಕ್ಕಳಲ್ಲಿ ನಾವು ಕೊಡೋಕಾದ್ರೆ ಬಹುಶಃ ನಮ್ಮ ಜೀವನ ಒಂದು ಸಣ್ಣ ರೀತಿಯಲ್ಲಿ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ತಮ್ಮಂತ ಪ್ರಾಜ್ಞರ ಮುಂದೆ ನನ್ನ ಬಾಲಬೋಧಿಯನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ರಿಗೂ ನನ್ನ ನಮಸ್ಕಾರ.